ಹೆಂಡತಿ ಹೆಂಗೆ ಅಂತಂದರೆ, ನಾನು ಮದುವೆಗೆ ಮುಂಚೆ ಸಾಲ ಅಂದರೆ ಹೆದರ್ಕೋತಾ ಇದ್ದೆ. ನಾನು ಮದುವೆ ಆದಮೇಲೆ ಸಾಲ ಹೆಂಗೆ ಮಾಡಬೇಕು ಅಂತ ಕಲಿಸ್ಕೊಟ್ಟು. ಇವ್ರು ಜಸ್ಟ್ ಕರಿಯರ್ನ 2004 3,000 ರೂಪಾಯಿಂದ ಸ್ಟಾರ್ಟ್ ಮಾಡ್ತಾರೆ. ಈಗೆಲ್ಲ ಚೈಲ್ಡ್ಹುಡ್ಡಲ್ಲಿ ಬರೀ ಮೊಬೈಲು, ಲ್ಯಾಪ್ಟಾಪು, ಟಿವಿ ಇಟ್ಕೊಂಡು ಕೂತಿರ್ತಾರೆ. ನಮಸ್ಕಾರ ಸ್ನೇಹಿತರೆ, ನಾರ್ತ್ ಕರ್ನಾಟಕ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತು ನಾನು ಫಸ್ಟ್ ಪಾಡ್ಕಾಸ್ಟ್ ಮಾಡ್ತಾ ಇದ್ದೀನಿ. ಆದ್ದರಿಂದ ನನ್ನ ಮನಸ್ಸಿಗೆ ತುಂಬ ಹತ್ತಿರವಾದ ಗೆಳೆಯನನ್ನು ಇನ್ವೈಟ್ ಮಾಡಿದ್ದೀನಿ. ಇವ್ರ ಹೆಸರು ಡಾಕ್ಟರ್ ರಾಜೇಂದ್ರ ಜೋಶಿ. ಮೂಲತಃ ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದವರು. ಇವರು BA MS ಮತ್ತು MS ಕಂಪ್ಲೀಟ್ ಮಾಡಿ ಬೆಂಗಳೂರಲ್ಲಿ ಸ್ವಂತ ಕ್ಲಿನಿಕ್ನ ಹೊಂದಿ ಡಾಕ್ಟರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಪ್ರತಿಷ್ಠಿತ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿಯೂ ಕೆಲಸ ಮಾಡ್ತಾ ಇದ್ದಾರೆ. ನಾನು ಆಲ್ರೆಡಿ ತಮ್ನೇಲಲ್ಲಿ ತೋರಿಸಿರೋ ಹಾಗೆ ಇವ್ರು ಜಸ್ಟ್ ಕರಿಯರ್ನ 2004 3,000 ರೂಪಾಯಿಂದ ಸ್ಟಾರ್ಟ್ ಮಾಡ್ತಾರೆ. ಆ ದಿನದಲ್ಲಿ ನಾನು ಇವ್ರ ಕಷ್ಟಗಳು ಹೇಗಿದೆ ಅಂತ ನಾನು ಹತ್ತಿರದಿಂದ ನೋಡಿದ್ದೆ. ಅದಾದಮೇಲೆ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವ್ರು ಎಷ್ಟೆಲ್ಲ ಕಷ್ಟಪಟ್ಟರು, ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ರು ಅನ್ನೋದನ್ನ ಈ ವಿಡಿಯೋ ಅವ್ರ ಮೂಲಕನೇ ತಿಳಿಯೋಣ. ಹಾಯ್ ಅಣ್ಣ, ವೆಲ್ಕಮ್ ಟು ಮೈ ಶೋ. ನನ್ನ ಮೊದಲ ಪಾಡ್ಕಾಸ್ಟ್ಗೆ ಮೊದಲ ಅತಿಥಿಯಾಗಿ ಆಗಮಿಸೋದಕ್ಕೆ ತುಂಬ ಸ್ವಾಗತ. ಅಣ್ಣ, ನೀವು ಡಾಕ್ಟರು, ಪ್ರೊಫೆಸರು ಮತ್ತು ಇನ್ನೂ ಏನೇನೋ ಬಿಸ್ನೆಸ್ ಮಾಡ್ತಿದ್ರು ಎಲ್ಲವೂ ಸೈಡಿಗೆ ಇಟ್ಬಿಟ್ಟು ನೀವು ಚಿಕ್ಕವರಿದ್ದಾಗ ಹೆಂಗಿದ್ರಿ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳೋಣ. ಯಾವ ಥರ ಇತ್ತು ನಿಮ್ಮ ಲೈಫು ಎಲ್ಲ? ನಮ್ಮದು ಚೈಲ್ಡ್ಹುಡ್ ಅಂತ ಬಂದರೆ ಈಗಿನ ಚೈಲ್ಡ್ಹುಡ್ಗೂ ಆ ಹಳೆ ಕಾಲ ಚೈಲ್ಡ್ಹುಡ್ಗೂ ತುಂಬ ಡಿಫ್ರೆನ್ಸ್ ಬರುತ್ತೆ. ಈಗೆಲ್ಲ ಚೈಲ್ಡ್ಹುಡ್ಡಲ್ಲಿ ಬರೀ ಮೊಬೈಲು, ಲ್ಯಾಪ್ಟಾಪು, ಟಿವಿ ಇಟ್ಕೊಂಡು ಕೂತಿರ್ತಾರೆ. ನಮ್ದು ಯಾವಾಗೆಲ್ಲ ಬರೀ ಮಣ್ಣಲ್ಲಿ ಆಟ ಆಡೋದು, ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗೋದು, ಆ ಥರ ಇತ್ತು. ಬಟ್ ನಾವು ಬೇಸಿಕಲಿ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಓಕೆ, ನಾವೇನು ರಿಚ್ ಪೀಪಲ್ಸ್ ಅಲ್ಲ, ಏನೂ ಅಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ನಾವೆಲ್ಲ ಓದಿದ್ದು ಸರ್ಕಾರಿ ಶಾಲೆಗಳಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಸೊ ದಟ್ ಟು ಕನ್ನಡ ಮೀಡಿಯಮ್. ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು SSLC ಕನ್ನಡ ಮೀಡಿಯಮ್ಮೇ. 5ನೇ ಕ್ಲಾಸಿಗೆ ಇಂಗ್ಲೀಷ್ ಕಲಿಸ್ತಾ ಇದ್ರು. ಅದು ಯಾವ ತಲೆ ಮೂಲೆಯಲ್ಲಿ ಹೋಗ್ತಾ ಇತ್ತೋ ಗೊತ್ತಾಗ್ತಿರ್ಲಿಲ್ಲ. ಓಕೆ, ಕನ್ನಡ ಮೀಡಿಯಮ್ಮೇ ಬೇಸಿಕಲಿ. ಸೊ ಆ ಥರ ಚೈಲ್ಡ್ಹುಡ್ ನಮ್ಮ ಸ್ಟಾರ್ಟ್ ಆಯಿತು. ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಏನು ಅವಾಗಿದ್ದರು ಈಗೂ ಅದೇ ಥರ ನಮ್ಮ ಜೊತೆ. ಆಲ್ಮೋಸ್ಟ್ ವಿ ಆರ್ ರೀಚ್ಡ್ 50 ಏಜ್. ಸೊ ಈಗಲೂ ಕೂಡ ಅವರು ನಮ್ಮ ಅವಾಗ ಹೆಂಗಿದ್ರು ರಿಲೇಷನ್ಶಿಪ್ಪು ಈಗಲೂ ಅದೇ ಥರ ಇದೆ. HS ಮರಗೋಳ್ ಕಾಲೇಜ್ ಅಂತ ಇತ್ತು. ಅಲ್ಲಿ ನಾವು PUC ಜರ್ನಿ ಸ್ಟಾರ್ಟ್ ಆಗಿದ್ದು. PUC ಸೈನ್ಸ್ ತೊಗೊಂಡಿದ್ದು. ಓಕೆ. ಸೊ ಅವಾಗ ಏನಿತ್ತು ಅಂತಂದರೆ, ಇವ್ರನ್ನ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತಿಲ್ಲ, ಜಸ್ಟ್ ಫ್ಲೋ ಆನ್ ಓದ್ತಾ ಹೋಗಿ ಅಷ್ಟೇ. ಆ ಮುಂದೆ ಎಲ್ಲಿ ಕರ್ಕೊಂಡು ಹೋಗುತ್ತೆ ಹಂಗೆ ಅದನ್ನು ಮೂವ್ ಆಗೋದು. ಗೈಡೆನ್ಸ್ ಇರಲಿಲ್ಲ ನಮಗೆ. ಓಕೆ, ಸುಮ್ಮನೆ ಓದಬೇಕು. PUC SLC ಮುಗಿತಾ PUCಗೆ ಹೋಗು, PUC ಮುಗಿತಾ CET ಬರಿ, CET ಬರೆದ್ಮೇಲೆ ನಿನಗೆ ಮೆಡಿಕಲ್ ಸಿಗ್ತಾ, ಮೆಡಿಕಲ್ ಇಂಜಿನಿಯರ್ ಸಿಗ್ತಾ ಹೋಗು. ಯಾವುದೂ ಸಿಗ್ಲಿಲ್ವಾ ಡಿಪ್ಲೊಮಾ ಮಾಡು, BSc ಮಾಡು, ಯಾವುದೋ ಒಂದು ಆ ಥರ. ಏನೋ ಒಂದು ಈಗ ಬೇರೆ ಫ್ಯಾಮಿಲಿಯಲ್ಲಿ ರಿಚ್ ಪೀಪಲ್ಸಲ್ಲಿ ಇರುತ್ತಾ, ಇಲ್ಲ ನನ್ನ ಮಗನ ಡಾಕ್ಟ್ರೇ ಮಾಡಬೇಕು. ಈಗಿದೆ ಈ ವರ್ಷ ನೀಟಲ್ಲಿ ಅವನಿಗೆ ಸೀಟ್ ಸಿಗಲಿಲ್ಲ ಅಂದ್ರೆ ಲಾಂಗ್ ಟರ್ಮ್ ಕೋರ್ಸ್ ತೊಗೊಂಡು, ಸೊ ಮತ್ತೆ 1 ವರ್ಷ ವೇಸ್ಟ್ ಮಾಡಿ ಮತ್ತೆ ನೀಟ್ ಬರ್ಸಿ ಮತ್ತೆ ಮೆಡಿಕಲ್ ಸೀಟ್. ಸೊ ಆ ಕಾನ್ಸೆಪ್ಟ್ ಅವಾಗಿರಲಿಲ್ಲ. ಎಕ್ಸಾಕ್ಟ್. ಸೊ 1 ಇಯರ್ ವೇಸ್ಟ್ ಮಾಡೋಕ್ಕೂ ಅವಾಗ ಹೆದರ್ಕೋತಾ ಇದೀವಿ ನಾವು. ಇಲ್ಲ ವೇಸ್ಟ್ ಆಗುತ್ತೆ, ಇಲ್ಲ ಇಂಜಿನಿಯರ್ ಸಿಗ್ಲಿಲ್ವಾ ನಡಿ BScಗೆ ಹೋಗು, ಅದು ಸಿಗ್ಲಿಲ್ವಾ ಡಿಪ್ಲೊಮಾ ಮಾಡು, ಯಾವುದೋ ಒಂದು ಒಟ್ಟಿನಲ್ಲಿ ಎಜುಕೇಶನ್ ಮುಂದುವರಿಬೇಕು ಅಷ್ಟೇ. ಓಕೆ, ಹಂಗೆ. ಅವಾಗ ನೀವು ಏನು ಡೈರೆಕ್ಟ್ BMS ಮಾಡಿದ್ರೆ ಅಥವಾ PUC ಮುಗಿದ ಮೇಲೆ ಏನು ಸ್ಟಾರ್ಟ್ ಮಾಡಿ? ಇಲ್ಲ, PUC ಸೈನ್ಸ್ ಮುಗಿದ್ಮೇಲೆ ದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ CET ಬರೆದ್ವಿ. CET ಬರೆದ್ಮೇಲೆ ನಮ್ಮದು ಜನರಲ್ ಮೆರಿಟು. ನಮಗೆ ಯಾವ ಗಗನ ಇದು ಕುಸುಮ ಸೀಟ್ಗಳು ಸಿಗ್ಬೇಕಂದ್ರೆ ಅವಾಗಿನ ಕಾಲದಾಗ ಮೆಡಿಕಲ್ ಸೀಟು ಕಮ್ಮಿ, ಇಂಜಿನಿಯರ್ ಸೀಟು ಕಮ್ಮಿ. ಈಗೆಲ್ಲ ತುಂಬ ಕಾಲೇಜ್ ಆಗಿದೆ. ಸಿವಿಲ್ ಜಾಯ್ನ್ ಆದೆ. ಆಮೇಲೆ ಕಾಲೇಜಿಗೆ ಹೋಗ್ತಾ ಇದ್ದೆ. 6 ಮಂತ್ ಆಯಿತು. ನಾನು ಅನ್ಕೊಂಡಿದ್ದು ಆಗ್ತಾ ಇಲ್ಲ ಇದು ಅಂತ ಹೇಳ್ಬಿಟ್ಟು ಸಿವಿಲ್ ಡ್ರಾಪ್ ಮಾಡೋಣ ಅಂತ ತುಂಬ ಕಷ್ಟ ಆಗ್ತಿತ್ತು ನಿಮಗೆ? ಕಷ್ಟ ಆಗ್ತಾ ಇತ್ತು. ಒಂದು ಏನಂದರೆ, ನಾಟ್ ಎಟ್ ಆಲ್ ಇಂಟ್ರೆಸ್ಟೆಡ್ ಇನ್ ದಟ್ ಸಬ್ಜೆಕ್ಟ್. ಅವು ನಮಗೆ ಅಂದರೆ ಈ ಬಯಾಲಜಿ, ಜಿಯಾಲಜಿ ಆ ಸಬ್ಜೆಕ್ಟಲ್ಲಿ ಇಷ್ಟ. ಈ ಟೆಕ್ನಿಕಲ್ ಅಂದರೆ ನಮಗೆ ಇಷ್ಟ ಇರಲಿಲ್ಲ. ಸೊ ಅದಕ್ಕೆ ಬಿಡೋಣ ಅಂತ ನಿರ್ಧಾರ ಮಾಡಿಬಿಟ್ಟು ಮನೇಲಿ ಹೇಳಿ ಬಿಟ್ಬಿಟ್ಟೆ. ಆಲ್ರೆಡಿ 6 ಮಂತು ಯಾವ ಕಾಲೇಜಲ್ಲೂ ಅಡ್ಮಿಷನ್ ಸಿಗಲ್ಲ, ಏನು ಮಾಡ್ತೀರಾ, ಏನು ಮಾಡೋಕ್ಕಾಗಲ್ಲ. ಸರಿ ಅಂತ ಬಿಟ್ಬಿಟ್ಟು ನೆಕ್ಸ್ಟು BScಗೆ ಜಾಯ್ನ್ ಆದ. BSc. ಸೊ BSc ಇನ್ CBZ ಅಂತ ಬರುತ್ತೆ, ಕೆಮಿಸ್ಟ್ರಿ, ಬಾಟ್ನಿ ಆ್ಯಂಡ್ ಜಿಯಾಲಜಿ. ಸೊ ಲಾಸ್ಟ್ಲಿ ನನ್ನ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟಿಗೆ ಬಂದು ಜಾಯ್ನ್ ಆದೆ, CBZ ಅಂತ. ಅದು SS ಮರಗೋಳ್ ಕಾಲೇಜ್ ಅಂತ. ಅಲ್ಲಿ PUನೂ ಅಲ್ಲೇ ಆಯಿತು,
ನೆಕ್ಸ್ಟ್ BSc ಅಲ್ಲೇ ಆಯಿತು, ಶಾಬಾದೆ. Okay. ಅದನ್ನು ಶಾಬಾದೆ, ಅಲ್ಲೇ BSc ಮಾಡಿ BSc ಮುಗಿಸ್ಕೊಂಡಿದ್ದು. ಅಣ್ಣ, ಈಗ ನಾರ್ಮಲಾಗಿ ಈ ಮಿಡಲ್ ಕ್ಲಾಸ್ ಜನರಲ್ಲಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಯಾವುದು ಈಸಿಯಾಗಿ ಸಿಗಲ್ಲ, ಒಂದು ತುಂಬ ಸ್ಯಾಕ್ರಿಫೈಸ್ ಥರನೇ ಇರುತ್ತೆ. ಈ ಥರ ಸಿಚುವೇಶನಲ್ಲಿ ನಿಮ್ಮ ತಂದೆ ತಾಯಿಯಿಂದ ಏನು ಕಲ್ತ್ರಣ್ಣ ನೀವು? ಈಗ ಗುರುಗಳಂತ ಹೇಳ್ತಾರಲ್ಲ, ಫಸ್ಟ್ ಗುರು ಅಲ್ಟಿಮೇಟ್ಲಿ ದ ಫಾದರ್ ಆ್ಯಂಡ್ ಮದರ್. ಸೊ ಅವ್ರು ನಮಗೆ ಏನು ಕಲ್ಸಿದ್ದು ಕೊಟ್ಟಿದ್ದು ಅಂದರೆ ಲಾಯಾಲಿಟಿ. ನೀವು ಸಮಾಜದಲ್ಲಿ ಲಾಯಾಲಿಟಿ ಹೆಂಗಿರಬೇಕು ಅದನ್ನು ನಮಗೆ ಕಲಿಸ್ಕೊಟ್ಟಿರೋದು. ಸೊ ನೀವು ನಮಗೆ ಅವ್ರಿಗೆ ಹೇಳೋದು, ಇನ್ನೊಬ್ಬರ ಕಡೆಯಿಂದ ಸಾಲ ತೊಗೋಬೇಡ, ಇನ್ನೊಬ್ರಿಗೆ ಸಾಲ ಕೊಡಬೇಡ, ನಿನ್ನ ಹತ್ರ ಏನಿದೆ ಅಷ್ಟೇ ಜೀವನ ಮಾಡು, ಅಷ್ಟೇ ಹೇಳ್ತಾರಲ್ಲ ಹಂಗೆ. ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಾಲ ಮಾಡಿ ಅದು ಆಗ್ಲಾರ್ದೆ ಬೇರೆ ಥರ ತಿರುವು ತಗೊಳ್ಳೋದು ಬೇಡ. ಅದೇ ಲಾಯಾಲಿಟಿ ನಮ್ಮ ಫಾದರ್ ಮದರ್ ಕಡೆಯಿಂದ ನಾವು ಕಲ್ತಿರೋದು. ಸೂಪರ್ ಅಣ್ಣ. ಓಕೆ, ನೀವು BSc CBZ ಕಂಪ್ಲೀಟ್ ಮಾಡ್ತೀರಾ, ಆಮೇಲೆ BMS ಜಾಯ್ನ್ ಆಗ್ತೀನಿ ಅಂತ ಹೇಳ್ತಲ್ವಾ, ಅದಕ್ಕೆ ಯಾರು ಇನ್ಸ್ಪಿರೇಷನ್ ಕೊಟ್ಟರು ಅಥವಾ ಯಾರು ಹೇಳಿದ್ರು ನಾನು ನಿಮಗೆ BMS ಜಾಯ್ನ್ ಆಗಿ? ಈಗ ನಾನು ಆ್ಯಕ್ಚುಲಿ ಬೇಸಿಕಲಿ ಈ ಥರ ಸಬ್ಜೆಕ್ಟ್ ಇಂಟ್ರೆಸ್ಟೆಡ್ ಇದ್ದರಿಂದ ಡಾಕ್ಟ್ರ್ ಆಗ್ಬೇಕಂತ ಒಂದು ಎಲ್ಲೋ ಮೂಲೆಯಲ್ಲಿತ್ತು ಯೋಚನೆ. ಸೊ ಈ MBBS ಮಾಡಬೇಕು ಅಂದರೆ ಮತ್ತೆ CET ಬರಿಬೇಕು, ಎಲ್ಲ ಬರಿಬೇಕು. ಆವಾಗ ಈ BMSಗೆ CET ನೀಟು ಆ ಥರ ಏನೂ ಇರಲಿಲ್ಲ. ಸೊ ಡೈರೆಕ್ಟ್ ಅಡ್ಮಿಷನ್ ಇತ್ತು. ಆಮೇಲೆ ಕಾಲೇಜ್ಗಳು ಕಡಿಮೆ. ಅದೇ ಒಂದು ಪ್ಲಸ್ ಪಾಯಿಂಟ್ ಅಂತಂದರೆ ನಮ್ಮದು ನೇಟಿವ್ ಬಂದ್ಬಿಟ್ಟು ಮಾನ್ವಿ ತಾಲೂಕು, ರಾಯಚೂರು ಡಿಸ್ಟಿಕ್ ಮಾನ್ವಿ ತಾಲೂಕು. ಅದೇ ಮಾನ್ವಿ ತಾಲೂಕಲ್ಲಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಓಪನ್ ಆಗಿತ್ತು. ಸೊ 2 years ಆಗಿತ್ತು ಕಾಲೇಜ್ ಓಪನ್ ಆಗಿ. ಅವಾಗ ನಾವು ಯೋಚನೆ ಮಾಡಿದೆವು, ನಮ್ಮೂರಲ್ಲೇ ಕಾಲೇಜ್ ಇದೆ, ಯಾಕೆ ನಾವು BMS ಜಾಯ್ನ್ ಆಗಬಾರ್ದು ಅಂತೇಳಿ. ಸೊ ಈ ಥಿಂಕಿಂಗ್ ಏನೋ ಡಾಕ್ಟರ್ ಆಗ್ಬೇಕಂತಷ್ಟೇ. BMS ಮಾಡ್ತೀವೋ MBBS ಮಾಡ್ತೀವೋ ಅದೆಲ್ಲ ಸೆಕೆಂಡ್ರಿ. ಸೊ BMS ಮಾಡಬೇಕು ಅಂಥೇಳಿ ಒಂದು ಡಾಕ್ಟ್ರ್ ಅಂತ ಒಂದು ನಮಗೆ ಪ್ರಿಫಿಕ್ಸ್ ಬರಬೇಕು, ಅದಕ್ಕಂತ ಹೋಗಿ ಜಾಯ್ನ್ ಆದ್ವಿ BMS ಅಂತ. ಆ BMS ಜಾಯ್ನ್ ಆದ್ಮೇಲೆ ಗೊತ್ತಾಯ್ತು ಏನೇನು ರೂಲ್ಸ್ ಇರ್ತವೆ, ಏನೇನು ರೆಗ್ಯುಲೇಷನ್ಸ್ ಇರ್ತವೆ ಎಲ್ಲ ಅಂತ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು ಒಂದು BMSದು. ಅದಕ್ಕೆ ಸೇರ್ಬೇಕಾದ್ರೂ ಒಂದು ನಮ್ಮ ಫಾದರ್ ಮದರ್ದು ಕೊಡುಗೆ ತುಂಬ ಇದೆ. ಸೊ ಅವಾಗಿನ ಕಾಲದಾಗ ನಾವು ಬೇಸಿಕಲಿ ನಾನು ಹೇಳಿದ್ನಲ್ವ, ವಿ ಆರ್ ಆಲ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿಂದೂ ಅಪ್ಪರ್ ಇರ್ತಾರೆ, ನಾವು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಾನೆ ಹೇಳ್ಬೇಕು. ಸೊ ಆ ಥರ. ಸೊ ಅವಾಗ ಫೀಸ್ ಸ್ಟ್ರಕ್ಚರು ಅದು ಇದು ಹೆಂಗೋ ಕಟ್ಟಿ ನಮ್ಮನ್ನು BMS ಮುಗಿಸಿದ್ರು. BMS ಡಾಕ್ಟರ್ ಆದ್ವಿ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಮೆಡಿಕಲ್ ಫೀಲ್ಡ್ ಕಂಪ್ಲೀಟ್ ಆಯ್ತು. ಸೊ ಬೇಸಿಕಲಿ ಏನಾಗುತ್ತೆ, BMS ಅಲ್ಲಿ ಫಸ್ಟ್ ಇಯರಲ್ಲಿ ಲೈಕ್ MBBS ಥರ ಫಿಸಿಯಾಲಜಿ, ಅನಾಟಮಿ ಅಂತ 2 ಕಾಮನ್ ಸಬ್ಜೆಕ್ಟ್ಸ್ ಇರ್ತವೆ. ಸೊ ವಾಟ್ ದೇ ಆರ್ ಸ್ಟಡಿಂಗ್, ವಿ ಆರ್ ಆಲ್ಸೋ ಸ್ಟಡಿಂಗ್ ದಟ್ ಒನ್. ಆ ಅನಾಟಮಿಯಲ್ಲಿ ಡಿಸೆಕ್ಷನ್ ಪಾರ್ಟ್ ಅಂತ ಇರುತ್ತೆ. ಡಿಸೆಕ್ಷನ್ ಅಂದರೆ ಈ ಕೆಡವರ್ ಅಂತೀವಿ ನಾವು, ಡೆಡ್ ಬಾಡಿ ಇರುತ್ತೆ, ಯಾರಾದರೂ ಡೊನೇಟ್ ಮಾಡಿರ್ತಾರೆ, ಆ ಥರ ಬಾಡಿಗಳನ್ನ ಕಾಲೇಜವರು ಪರ್ಚೇಸ್ ಡೊನೇಷನ್ ಮಾಡಿರ್ತಾರೆ. ಸೊ ಅದನ್ನು ಏನು ಮಾಡ್ತಾರೆ, ಫಾರ್ಮಲಿನಲ್ಲಿ ಪ್ರಿಸರ್ವೇಷನ್ ಮಾಡಿ ಅದನ್ನು ಡಿಸೆಕ್ಷನ್ ಮಾಡ್ತಾರೆ. ಅಂದರೆ ನೀವು ಅನಾಟಮಿ ಬರೀ ಬುಕ್ಕಲ್ಲಿ ಓದಿದ್ರೆ ನಿಮಗೆ ಆಗಲ್ಲ. ಸೊ ಯು ಹ್ಯಾವ್ ಟು ಸಿ ದ ನ್ಯಾಚುರಲಿ, ಅಲ್ಲಿ ನಿಮ್ಮ ಬಾಡಿ ಪಾರ್ಟ್ಸ್ ಹೆಂಗಿರುತ್ತೆ, ಎಲ್ಲಿರುತ್ತೆ, ಯಾವ ಲೊಕೇಶನು, ವೆಸಲ್ಸು, ನರ್ಸು ಎಲ್ಲ ನಿಮಗೆ ಆ ಬಾಡಿ ಡಿಸೆಕ್ಟ್ ಮಾಡಿದಾಗ ಗೊತ್ತಾಗುತ್ತೆ. ಪ್ರಾಕ್ಟಿಕಲ್ ನಾಲೆಜ್ ನೀವು ನೋಡಿದಾಗ, ಡೈರೆಕ್ಟಾಗಿ ನೋಡಿದಾಗ ನಿಮಗೆ ಅದು ಅಬ್ಸರ್ವೇಷನ್ ಬೆಟರ್, ಓದೋಕ್ಕೆ ಕಲಿಯೋಕ್ಕೆ ಚೆನ್ನಾಗಿ. ಅಣ್ಣ, ನೀವು ಅದು ಎಣ ಕೊಯ್ಯೋದು ಅದೆಲ್ಲ ಹೇಳ್ತಾ ಇದ್ರಿ, ಯಾವಾಗ ಇವೆಲ್ಲ ನೋಡಿ ಈಗ ಯಾವನಿಗೆ ಬೇಕಾಗೋದು ಮರ ಅಂತಂದು ಅನ್ಸಿಲ್ವ ನಿಮ್ಗೆ? ಯಾವಾಗ ಬಿಟ್ಟು ಹೊಡಿಯೋ ಬರ್ಬೇಕಂತ ಅನಿಸ್ತಾ ಇರ್ತದೆ? ಇಲ್ಲ. ಸೊ ಅದು ಬೇರೆಯವ್ರಿಗೆ, ಕಾಮನ್ ಪೀಪಲ್ಸಿಗೆ ಹಂಗೆ ಅನಿಸ್ತದೆ. ಬಟ್ ನಮ್ಗೆ ಏನಾಗುತ್ತೆ ಅಂದರೆ ಆ ಪ್ರಾಕ್ಟಿಕಲಿ ಅಲ್ಲಿ ಮಾಡುವಾಗ ಒಂಥರ ಇನ್ನೂ ಮಾಡಬೇಕು, ಇನ್ನೂ ನೋಡಬೇಕು. ಅಲ್ಲಿ ಜಗಳ ಆಡ್ತಾ ಇದ್ರು ಸ್ಟೂಡೆಂಟ್ಸು, ನಾ ಡಿಸೆಕ್ಷನ್ ಮಾಡ್ತೀನಿ, ನಾ ಡಿಸೆಕ್ಷನ್. ಇಲ್ಲ, ನಾವು ನಾರ್ಮಲಾಗಿ ನನಗೊಂದು ನೆನಪಿದೆಣ್ಣ, ಈ PUCನಲ್ಲಿ ನಮ್ಗೆ ನಾರ್ಮಲ್ ಕಾಕ್ರೋಚ್ ಕಟ್ ಮಾಡೋಕ್ಕೆ ಕೊಡ್ತಾರೆ, ಅದನ್ನೇ ನೋಡಿ ಫುಲ್ ಎದುರ್ತಾ ಇದ್ವಿ ನಾವು. ಅಂಥದ್ರಲ್ಲಿ ಆ ಎಣ ಕಟ್ ಮಾಡೋದಂದ್ರೆ ತುಂಬ ಹಾರಿಬಲ್. ಅದು ಅನ್ನಿಸ್ತಿದೆ ಫಸ್ಟ್ ಸ್ಟಾರ್ಟಿಂಗಲ್ಲಿ, ಹಂಗೆ ಅನ್ನಿಸ್ತಿದೆ. ಬಟ್ ಇಟ್ಸ್ ಅ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅನಾಟಮಿ. ನನಗೆ ಗೊತ್ತಿರಲಿಲ್ಲ, ನಾನು ಅನಾಟಮಿ ಕಲಿಸ್ತೀನಿ ಅಂತ ನನಗೆ ಯೋಚನೆನೂ ಮಾಡಿರಲಿಲ್ಲ. ಬಟ್ ಐ ಹ್ಯಾವ್ ರೀಚ್ ಟು ದಟ್ ಪ್ಲೇಸ್. ಸೂಪರ್ ಸೂಪರ್. ಓಕೆ, ಇವಾಗ ನೀವು BMSನ ಕಂಪ್ಲೀಟ್ ಮಾಡ್ತೀರಾ? ಯಾವ ವರ್ಷದಲ್ಲಿ ಕಂಪ್ಲೀಟ್ ಆಯ್ತು ನಿಮ್ಮದು? ನಂದು BMS ಕಂಪ್ಲೀಟ್ ಆಯ್ತು 2004 2004. ಅದೇ ಈ ವರ್ಷಕ್ಕೆ ನೀವು ಬೆಂಗಳೂರಿಗೆ ಬಂದ್ರೆ ಅನ್ಸುತ್ತಲ್ಲ? ಹೌದು, 2004 ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ನಾನು ಇಮಿಡಿಯೇಟ್ ಏನು ಬೆಂಗಳೂರಿಗೆ ಬರಲಿಲ್ಲ. ಬಟ್ ಯಾಕಂದರೆ ಬೆಂಗಳೂರು ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ನಾವು ಹೆಂಗೆ ಜೀವನ ಮಾಡ್ತೀವಿ, ನಮಗೆ ಅದು ಐಡಿಯಾನೂ ಇರಲಿಲ್ಲ. ಬೆಂಗಳೂರಿಗೆ ಹೋಗ್ಬೇಕು, ಅಲ್ಲಿ ನಮ್ಮದು ಕೆರಿಯರ್ ಬಿಲ್ಡ್ ಮಾಡಬೇಕು ಅಂತ ಐಡಿಯಾನೂ ಇರಲಿಲ್ಲ. ಸೊ ನಿಯರ್ ಬೈ ರಾಯಚೂರು ಅಂತ ಇದೆ ಡಿಸ್ಟಿಕ್ ಪ್ಲೇಸು, ಅಲ್ಲಿಗೆ ಹೋದ್ವಿ. ಅಲ್ಲೊಂದು ಹಾಸ್ಪಿಟ್ಲಿಗೆ ಹೋದೆ. ಫಸ್ಟು ಇಂಟ್ರ್ಯೂ ಇದು ಮಾಡ್ದೆ, ತೊಗೊಂಡ್ರು, ಅವರು ರಿಜೆಕ್ಟ್ ಮಾಡಿಬಿಟ್ರು. ರಿಜೆಕ್ಟ್ ಆಯಿತು. ಸೊ ಸಮ್ ಕ್ವಶನ್ಸ್ ಕೇಳಿದ್ರು, ನಾವು ಅದನ್ನು ರಿಪ್ಲೈ ಮಾಡೋಕ್ಕಾಗಲಿಲ್ಲ, ರಿಜೆಕ್ಟ್ ಮಾಡಿಬಿಟ್ರು.
ಸರಿ ಅಂತ ಒಂದು ವಾರ ಬಿಟ್ಟು ಇನ್ನೊಂದು ಹಾಸ್ಪಿಟ್ಲ್ ಹೋದೆ. ಸೊ ಹೆಸರು ನೆನಪಿದೆ, 2004 ನಂದಿನಿ ಹಾಸ್ಪಿಟ್ಲ್ ಅಂತ. ಅಲ್ಲಿ ಹೋದ್ವಿ. ಅಲ್ಲಿ ಇಂಟ್ರ್ಯೂವಲ್ಲಿ ಸಕ್ಸಸ್ಫುಲ್ ಆಯಿತು. ಅವರು ಬಂದು ಡ್ಯೂಟಿಗೆ ಜಾಯ್ನ್ ಆಗಿ ಅಂದರು. ಹೋಗಿ ಒಂದು ವಾರ 10 ದಿವಸ ಜಾಯ್ನ್ ಆದೆ. ಸೊ ಏನಾಗುತ್ತೆ ಅಂದರೆ, ನಾವು ಈ BMS ಮುಗಿಸಿ ಡ್ಯೂಟಿಗೆ ಜಾಯ್ನ್ ಆಗ್ತೀವಲ್ವಾ, ಈ ಯಾವುದೋ ಹಾಸ್ಪಿಟ್ಲಲ್ಲಿ ಜಾಯ್ನ್ ಆಗ್ತೀವಿ ಡ್ಯೂಟಿ ಡಾಕ್ಟ್ರ್ ಥರ. ಅಲ್ಲಿ ನಮ್ಗೆ ಹೆಂಗಾಗುತ್ತೆ ಅಂದರೆ, ನ್ಯೂಲಿ ಜಾಯ್ನ್ ಆದಾಗ ತುಂಬ ಇರಿಟೇಷನು, ಏನು ಗೊತ್ತಾಗಲ್ಲ, ಏನು ಮಾಡಬೇಕು, ಯಾವ ಮೆಡಿಸಿನ್ ಬರೀಬೇಕು, ಏನು. ಯಾಕಂದರೆ ವಿ ಆರ್ ನ್ಯೂ ಪೀಪಲ್. ಅಲ್ಲಿ ನಮ್ಗೆ ಅಷ್ಟು ಎಕ್ಸ್ಪೋಸ್ ಸಿಗಲ್ಲ. ಅವಾಗ ಏನಾಗುತ್ತೆ, ಒಂಥರ ಕನ್ಫ್ಯೂಸಿಂಗ್ ಸ್ಟೇಟು ಅಲ್ಲಿ. ಮತ್ತೆ ಇವಾಗ ನೀವು ಅಲೋಪತಿ ಡಾಕ್ಟರ್ ಹತ್ರ ಪ್ರಾಕ್ಟೀಸಿಗೆ ಜಾಯ್ನ್ ಆಗ್ತೀರಾ ಅಥವಾ ಆಯುರ್ವೇದಿಕ್ ಡಾಕ್ಟರ್ ಹತ್ರ? ಅಲ್ಲ, ಸ್ಟಾರ್ಟಿಂಗಲ್ಲಿ ನಾವು ಕಲಿಬೇಕು ಮೆಡಿಕಲ್ ಫೀಲ್ಡ್ ಅಂದರೆ ಈ ಮಾಡರ್ನ್ ಹಾಸ್ಪಿಟ್ಲಿಗೆ ಡ್ಯೂಟಿ ಡಾಕ್ಟರ್ ಥರ ಜಾಯ್ನ್ ಆಗ್ತೀವಿ. ಸೊ ರಿಗಾರ್ಡಿಂಗ್ ಆಯುರ್ವೇದಿಕ್ ಪಾರ್ಟು ನಾವು ಕಾಲೇಜಲ್ಲೆಲ್ಲ ಕಲ್ತಿರ್ತೀವಿ. ಸೊ ಮಾಡರ್ನ್ ಸೈನ್ಸ್ ಎಲ್ಲ ಕಲಿಬೇಕಲ್ವ, ಅದಕ್ಕೆ ನಾವು ಇದಕ್ಕೆ ಮಾಡರ್ನ್ ಹಾಸ್ಪಿಟ್ಲಿಗೆ ಜಾಯ್ನ್ ಆಗ್ತೀವಿ. ಸೊ ಅಲ್ಲಿ ನಂದಿನಿ ಹಾಸ್ಪಿಟ್ಲಿಗೆ ಜಾಯ್ನ್ ಆದ್ಮೇಲೆ ಒಂದು ವಾರ ಕೆಲಸ ಮಾಡಿದೆ, ಆಗಲಿಲ್ಲ ನನಗೆ. ಬಿಕಾಸ್ ನೀವು ಅಲ್ವಾ, ಏನೂ ಆಗಲಿಲ್ಲ. ಅದಕ್ಕೆ ಏನು ಮಾಡಿದೆ, ಸೊ ಐ ಹ್ಯಾವ್ ಡಿಸೈಡೆಡ್, ಇಲ್ಲ ಇದು ಹಿಂಗಾಗಲ್ಲ ಇಲ್ಲಿದ್ದರೆ, ಸೊ ಹ್ಯಾವ್ ಟು ಗೋ ಬೆಂಗಳೂರು ಅಂತ ಹೇಳ್ಬಿಟ್ಟು ಬೆಂಗಳೂರು. ಯಾರು ಹೇಳಿದ್ರು ನಿಮಗೆ ಬೆಂಗಳೂರಿಗೆ ಹೋಗ್ಬೇಕಂತ? ಯಾರು ಹೇಳಿಲ್ಲ. ಅಂದರೆ ನನ್ನ ಪಾಸ್ಔಟ್ ಆದವರು, ನನ್ನ ಕಲೀಗ್ಸು ಒಂದು 3-4 ಜನ ಬಂದ್ಬಿಟ್ಟಿದ್ರು ಆಲ್ರೆಡಿ ಬೆಂಗಳೂರಿಗೆ. ಅವ್ರು ಅಂದರು, ಇಲ್ಲ ನೀನು ಇಲ್ಲಿಗೆ ಬಾ, ಇಲ್ಲೇ ಜಾಯ್ನ್ ಆಗೋಣ, ಇಲ್ಲಿ ತುಂಬ ಹಾಸ್ಪಿಟಲ್ಸ್ ಇರ್ತವೆ, ಆರಾಮಾಗಿ ಕೆಲಸ ಮಾಡ್ಬೋದು, ಕ್ಲಿನಿಕ್ ಮಾಡ್ಕೋಬೋದು, ಹಂಗೆ ಹಿಂಗೆ. ಸರಿ ಅಂತ ಮನೆಗೆ ಹೇಳಿದೆ. ಮನೆಗೆ ಹೇಳಿದ್ಮೇಲೆ ನಮ್ಮ ಫಾದರ್ ಬೆಂಗಳೂರಿಗೆ ಹೋಗ್ತೀನಿ ಅಂದಮೇಲೆ 1,500,000 ದುಡ್ಡು ಕೊಟ್ಟರು. 1,500,000 ದುಡ್ಡು ಇಟ್ಕೊಂಡು ಬೆಂಗಳೂರಿಗೆ ಹೊರಟಿರೋದು ನಾನು. ದೊಡ್ಡ ಕನಸು ಹೊತ್ಕೊಂಡು ಒಂದು ಒಳ್ಳೆ ಡಾಕ್ಟರ್ ಆಗ್ತೀನಿ ಅಂತ ಏನೋ ಒಂದು ಕನ್ಸಿಟ್ಕೊಂಡು ಬಂದ್ರಿ, ಅಲ್ಲಿಂದ ಹೊರಟಿರೋದು ಬೆಂಗಳೂರಿಗೆ. ಓಕೆ. ಐ ಥಿಂಕ್ 2004 ನೀವು ಬೆಂಗಳೂರು ಬರ್ತೀರಾ, ಹೊಸ ಜನ, ಹೊಸ ಊರು, ಯಾವ ಥರ ಇತ್ತಣ್ಣ? ಮತ್ತೆ ಇನಿಷಿಯಲಿ ನೀವು ಹೇಳಿದ್ರಿ 3,000 ರೂಪಾಯಿ ನಿಮ್ದು ಕರಿಯರ್ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳ್ತೀರಾ, ಹೆಂಗಿತ್ತು ಅವಾಗ? ಇವಾಗ ನಾರ್ಮಲ್ ಆಗಿ ಒಂದು ದಿನನೇ ಖರ್ಚು ಮಾಡ್ತೀವಿ ನಾವು 3,000 ರೂಪಾಯಿ, ಅವಾಗ ಒಂದು ತಿಂಗಳಿಗೆ ಮೇಂಟೈನ್ ಮಾಡ್ಬೇಕು ನೀವು. ಈಗ ಬೆಂಗಳೂರಿಗೆ ಬಂದ ಮೇಲೆ ನಮ್ಮ ಚಿಕ್ಕಪ್ಪವ್ರು ಇದ್ರು ಇಲ್ಲಿ. ನನಗೆ ಬೆಂಗಳೂರು ನೋಡೇ ಇಲ್ಲ ನಾನು. ನಮ್ಮ ಚಿಕ್ಕಪ್ಪವ್ರು ಇದ್ರು, ಅವ್ರ ಮನೆಗೆ ಬಂದೆ ಹಲ್ಸೂರಲ್ಲಿ. ಅಲ್ಲಿ ಒಂದು ಹಾಸ್ಪಿಟಲ್ ಜಾಯ್ನ್ ಆದೆ. ಸೊ ಅಲ್ಲೂ ಕೂಡ ಜಾಯ್ನ್ ಆದ ತಕ್ಷಣ ಟ್ರೀಟ್ಮೆಂಟು ಅದು ಇದು ಎಲ್ಲ ಹೇಳ್ತಾಯಿದ್ರು, ಮಾಡ್ತಾಯಿದ್ದೆ. ಅಲ್ಲೂ ಒಂದು ವಾರ ಕಳೆದೆ. ಬಟ್ ನಮ್ಮ ಇವರು ರಿಲೇಷನ್ ಮನೆಯಲ್ಲಿ ಇದ್ದರೆ ಒಂಥರ ಮುಜುಗರ ಅನ್ನಿಸ್ತದೆ ಅಂತ ಹೇಳ್ಬಿಟ್ಟು, ಇಲ್ಲ ಬೇರೆ ಎಲ್ಲಾದರೂ PGನೋ ರೂಮೋ ನೋಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅಷ್ಟರಲ್ಲಿ ಒಂದು ಮೆಸೇಜ್ ಸಿಕ್ತು ನನ್ನ ಫ್ರೆಂಡ್ದು. ಓಕೆ, ಇಲ್ಲಿ ಲಗ್ಗೇರಿ ಅಂತ ಇದೆ, ಅಲ್ಲಿ ಸಾಯಿಬಾಬಾ ಹಾಸ್ಪಿಟ್ಲ್ ಅಂತ ಇದೆ, ಅಲ್ಲಿ ವೇಕೆನ್ಸಿ ಇದೆ ನೋಡು, ಅಲ್ಲಿ ಅಕಾಮಿಡೇಷನ್ ಕೊಡ್ತಾರೆ ನಿನಗೆ ಅಂತ ಹೇಳಿದ್ರು. ಓಕೆ. ಸೊ ಅದಕ್ಕೆ ಅಲ್ಲಿ ಹಲ್ಸೂರಲ್ಲಿ ಬಿಟ್ಬಿಟ್ಟು ಸೀದಾ ಬಂದು ಲಗ್ಗೇರಿಗೆ ಜಾಯ್ನ್ ಆದೆ. ಇಂಟರ್ವ್ಯೂಗೆ ಬಂದೆ. ಡಾಕ್ಟರ್ MG ಸದಾಶಿವಯ್ಯ ಅಂತ, ಅವರು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಜನರಲ್ ಸರ್ಜನ್ ಕಮ್ ಪ್ಲಾಸ್ಟಿಕ್ ಸರ್ಜನ್. ಓಕೆ. ಅವರು ವರ್ಕ್ ಮಾಡ್ತಾಯಿದ್ರು. ಅವ್ರದ್ದೇ ಹಾಸ್ಪಿಟ್ಲ್ ಅದು, ಒಂದು 6 ಬೆಡೆಡ್ ಸ್ಮಾಲ್ ಹಾಸ್ಪಿಟ್ಲು. ಈಸ್ ಅ ವೆರಿ ಗುಡ್ ಪರ್ಸನ್. ನನ್ನ ಲೈಫಲ್ಲಿ ಫಸ್ಟ್ ಗುರು. ಅಲ್ಟಿಮೇಟ್ಲಿ ಫಾದರ್ ಆ್ಯಂಡ್ ಮದರ್ ಈಸ್ ಅ ಫಸ್ಟ್ ಗುರು. ಸೊ ಇವತ್ತು ನಾನೇನಿದ್ದೀನಿ ಅಂದರೆ ಬಿಕಾಸ್ ಆಫ್ ಡಾಕ್ಟರ್ MG ಸದಾಶಿವಯ್ಯ ಅಂತ. ಸೊ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾರೆ. ಅವ್ರದ್ದು 6 ಬೆಡೆಡ್ ಹಾಸ್ಪಿಟ್ಲು. ಅವ್ರು ಮಾರ್ನಿಂಗ್ 1 ಅವರ್, ಈವ್ನಿಂಗ್ 1 ಅವರ್ ಬರೋರು. ಸೊ ಉಳ್ಕಿದ್ದೆಲ್ಲ ಟೋಟಲಿ ನಾನು ಮತ್ತು ನನ್ನ ಫ್ರೆಂಡ್ ಮಲ್ಲೇಶ್ ಅಂತ ಇದ್ವಿ, ಇಬ್ಬರು ಮೇಂಟೈನ್ ಮಾಡ್ಬೇಕು ಹಾಸ್ಪಿಟ್ಲು. ಆ ಥರ ಬಂದು ಅಲ್ಲಿ ಜಾಯ್ನ್ ಆದ್ವಿ. ಫಸ್ಟ್ ಇಂಟರ್ವ್ಯೂಗೆ ಬಂದ್ವಿ. ಎಲ್ಲ ಹೆಸರು, ಊರು, ಎಲ್ಲಿಂದ ಏನು ಅಂತ ಕೇಳಿದ್ರು. ಅಕಾಮಿಡೇಷನ್ ಇತ್ತು, ಒಂದು ಚಿಕ್ಕದ ರೂಮು. ಆ ರೂಮಲ್ಲಿ ನಮಗೆ ಕಾಟ್ ಇರಲಿಲ್ಲ ಮಲ್ಗೋಕ್ಕೆ. ಓಕೆ. ನಾವು ಮಲಗಿರೋದು OT ಟೇಬಲ್ ಮೇಲೆ. ಈ ಆಪರೇಷನ್ ಥಿಯೇಟ್ರಲ್ಲಿ ಸರ್ಜರಿ ಮಾಡ್ಬೇಕಾದ್ರೆ ಟೇಬಲ್ ಇರುತ್ತೆ, ಆ ಕೆಟ್ಟೋಗಿರೋ ಟೇಬಲ್ ಒಂದು ರೂಮಲ್ಲಿ ಹಾಕಿದ್ರು. ಆ ಟೇಬಲ್ ಮೇಲೆ ಮಲಗ್ತಾ ಇದ್ವಿ. ಆ ರೂಮ್ ಇತ್ತು. ಓಕೆ ಅಂದ್ವಿ. ಸೊ ನಮಗೆ 4 ಗೋಡೆ ಸಿಕ್ಕರೆ ಸಾಕಾಗಿತ್ತು. ಒಂದು ಬೆಂಗಳೂರಲ್ಲಿ ಫ್ರೀ ಆಫ್ ಕಾಸ್ಟ್. ಅವ್ರು ಕೊಡ್ತೀನಿ ಅಂದರು. ಓಕೆ ಅಂದೆ, ಜಾಯ್ನ್ ಅಂದರೆ ರಿಗಾರ್ಡಿಂಗ್ ಸ್ಯಾಲ್ರಿ ಪಾರ್ಟ್ ಬಂತು. ಸರ್ ಸ್ಯಾಲ್ರಿ ಎಷ್ಟು ಅಂತಂದೆ. ಸ್ಯಾಲ್ರಿ 2,500 ಕೊಡ್ತೀನಿ ಅಂದೆ. ಸರ್ 2,500ಕ್ಕೆ ಹೆಂಗಾಗುತ್ತೆ ಇಲ್ಲಿ ಕಷ್ಟ. ಆಯಿತು 3,000 ಕೊಡ್ತೀನಿ ಮಾಡಿ ಅನ್ನೋದು. ಸೊ ಐ ಥಾಟ್ ಅದೇ ನಮಗೆ 30,000 ಸಂಬಳ ಇದ್ದಂಗೆ ಅವಾಗಿನ ಕಾಲಕ್ಕೆ. ಬಟ್ ಇನ್ ಜನರಲ್ ಆಗಿ ಹೆಂಗಾಗುತ್ತೆ ಅಂದ್ರೆ, ನಾವು ಊರಿಂದ ಬಂದಾಗ ನೀವು BMS ಅಥವಾ ಯಾವುದೇ ಮೆಡಿಸಿನ್ಸ್ ಕಂಪ್ಲೀಟ್ ಮಾಡ್ಕೊಂಡು ಬಂದ್ಮೇಲೆ ಒಂದು ದೊಡ್ಡ ಸಂಬಳ ಬರುತ್ತೆ, ಒಂದು ದೊಡ್ಡ ಹಾಸ್ಪಿಟ್ಲಲ್ಲಿ ಕನ್ಸು ಕಟ್ಕೊಂಡು ಬಂದಿರ್ತೀರಿ. ಬಟ್ ಸಡನ್ಲಿ 3,000 ಅಂದರೆ ಹೆಂಗಣ? ಯಾಕಂದ್ರೆ ಇಲ್ಲಿ ಹೆಂಗಿದೆ ಅಂದರೆ, ಒಂದು 3,000 ರೂಪಾಯಿ ಇವತ್ತು ಒಂದೇ ದಿನಕ್ಕೆ ಖರ್ಚು ಮಾಡೋರು ಇದ್ದಾರೆ. ಅಂಥ ಟೈಮ್ನಾಗ ಆ 3,000 ರೂಪಾಯಿ ತೊಗೊಂಡು 1 ತಿಂಗಳವರೆಗೆ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ರಿಂದ? ಅದಕ್ಕೆ ನಾವೇನು ಮಾಡಿದ್ವಿ, 3,000 ಆದಮೇಲೆ ನಾನು ಅವನು ಡ್ಯೂಟಿನ ಶೇರ್ ಮಾಡ್ಕೊತಾ ಇದ್ವಿ. ಓಕೆ. ಮಾರ್ನಿಂಗ್ ನೀನು ಮಾಡೋ ಅಂದ್ರೆ ಈವ್ನಿಂಗ್ ನಂದು ಅಂತ ಶೇರ್ ಮಾಡಿಕೊಂಡು
ಸೊ ಆಫ್ಟರ್ನೂನು ಬೇರೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ. ಅದು ಸುಂಕದಕಟ್ಟೆಯಲ್ಲಿ ಆಶ್ರಯ ಹಾಸ್ಪಿಟ್ಲ್ ಅಂತ ಇದೆ. ಸೊ ಅಲ್ಲಿ ಹೋಗಿ ಜಾಯ್ನ್ ಆದ್ವಿ. ಅಲ್ಲಿ ಇದು ಒಂದು 3,000 ಸಿಗುತ್ತೆ, ಅದೊಂದು 3,000 ಸಿಗುತ್ತೆ ಅಂತ ಅಲ್ಲಿ ಹೋದರೆ ಅಲ್ಲಿ ನಮಗೆ ಸ್ಯಾಲ್ರಿ ಇರೋದು 2,600 ರೂಪಾಯಿ. ಬೇಕಿದ್ರೆ ಮಾಡು, ಸಾಕಿದ್ರೆ ಬಿಡು ಅಂತ ಇದ್ರು. ಆ ಥರ ಹೇಳ್ತಾ ಇದ್ರು. 2,600 ಅಷ್ಟೇ ಕೊಡೋಕ್ಕಾಗದು. ಸೊ ಎನಿ ಹೌ 5,600 ನಮ್ಮದು ಮಂತ್ಲಿ ಕೈಯಲ್ಲಿ ಬರ್ತಾ ಇತ್ತು ದುಡ್ಡು. ಆ ದುಡ್ಡಲ್ಲಿ ಏನು ಎಂಜಾಯ್ಮೆಂಟ್ ಅವಾಗ ಮಾಡಿದ್ದೀವಿ, ಇವತ್ತು ನಾವು ಈಗ ಗಳಿಸ್ತಾ ಇರೋ ದುಡ್ಡಲ್ಲಿ ಎಂಜಾಯ್ಮೆಂಟ್ ಮಾಡೋಕ್ಕಾಗಲ್ಲ. ಸೊ ಆ ಸ್ಯಾಟಿಸ್ಫ್ಯಾಕ್ಷನು ಇಲ್ಲ. ಓಕೆ, ಅಷ್ಟು ಕಮ್ಮಿ ದುಡ್ಡು ಬಂದ್ರೂ ರೋಡ್ ಸೈಡು 1-2 ಚಪಾತಿ ಹಾಫ್ ರೈಸ್ ತಿನ್ನೋದು. ಕೆಲವೊಂದು ಸರಿ ತಿಂಗಳ ಕೊನೆಯಲ್ಲಿ ದುಡ್ಡಿಲ್ಲ ಅಂದ್ರೆ ಬನ್ನು ಮತ್ತು ಪಪ್ಸ್ ತಿಂದು ಮಲಗಿದ್ದೀವಿ ನಾವು. ಇವತ್ತು ತುಂಬ ದುಡ್ಡು ಬಂದು 5 ಸ್ಟಾರ್ ಹೋಟ್ಲಲ್ಲಿ ತಿಂದರು ಆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಆ ಫ್ರೆಂಡ್ಸ್ ಇರ್ತಿದ್ರ ಜೊತೆಗೆ, ಅದು ಇಲ್ವಲ್ಲ. ಈಗ ಫ್ರೆಂಡ್ಸ್ ಇದ್ದಾರೆ ಬಟ್ ದಿವಸ ಇರಲ್ವಲ್ಲ ನಮ್ಮ ಜೊತೆ. ಕರೆಕ್ಟ್. ಈಗಿದ್ರೆ ಫ್ಯಾಮಿಲಿ ಇದ್ದಾರೆ, ಅವಾಗ ಫ್ರೆಂಡ್ಸ್. ಅದು ಒಂಥರ ಏನೋ ನಾವು ದುಡ್ಡು ಉಳಿಸ್ಬೇಕು, 3,000ದಲ್ಲಿ 2,500 ಖರ್ಚು ಮಾಡಿ 500 ರೂಪಾಯಿ ಉಳಿಸ್ಬೇಕು, ಆ ಕಾನ್ಸೆಪ್ಟೇ ಇಲ್ಲ. ನಾವು ಬೆಂಗಳೂರಿಗೆ ಬಂದಿದ್ದೆ ಒಂಥರ ಒಂದು ಸಾಧನೆ ಥರ ಬಂದ್ಬಿಟ್ವಿ. ಇಲ್ಲಿ ಏನೋ ಸಂಬಳ ಸಿಗ್ತಾ ಇದೆ, ಬರ್ತಾ ಇದೆ ದುಡ್ಡು, ಮಜಾ ಮಾಡೋಣ, ಆರಾಮಾಗಿರೋಣ ಅಷ್ಟೇ. ಸೊ ನಮಗೆ ಹೇಳೋರಿಲ್ಲ ಕೇಳೋರಿಲ್ಲ. ನಮ್ಮ ತಂದೆ ತಾಯಿ ಅಲ್ಲಿ ದುಡ್ಡು ಉಳಿಸ್ಬೇಕು ಮಾಡ್ಬೇಕು ಅನ್ನೋದು ಕಾನ್ಸೆಪ್ಟೇ ಇರಲಿಲ್ಲ. ಬಂದಿರೋ ದುಡ್ಡೆಲ್ಲ ಅವಾಗ ಮನೆಗೆ ಏನಾರ ಕೊಡೋದು ಆ ಥರ ಇತ್ತ. ಅದು ರಿಕ್ವೈರ್ಮೆಂಟ್ ಏನು ಕೇಳ್ತಾ ಇರಲಿಲ್ಲ. ಅವರು ಒಂದು ರಿಟೈರ್ಡ್ ಲೈಫಲ್ಲಿ ಸೆಟ್ಲ್ ಆಗಿದ್ರು. ಆ ಥರ ಅವ್ರು ಯಾವತ್ತೂ ಕೇಳಿಲ್ಲ. ನಮಗಂತೂ ದುಡ್ಡು ಯಾವತ್ತೂ ಕೇಳಿಲ್ಲ. ನಮಗೆ ಇಲ್ಲಿ ಮೇಂಟೈನ್ ಆಗಿದ್ರೆ ಸಾಕಿರ್ಬೇಕು. ಹೌದಣ್ಣ. ಈಗ ನೀವು ಅದೇ ಸಾಯಿಬಾಬಾ ಮಾಡಿದ್ರಿ, ಆಮೇಲೆ ಆಶ್ರಯ ಹಾಸ್ಪಿಟ್ಲು, ಆ ಥರ ಬೇರೆ ಬೇರೆ ಕ್ಲಿನಿಕಲ್ಲಿ ಕೆಲಸ ಮಾಡ್ಕೊತ ಇನ್ಕಮ್ನ ಜಾಸ್ತಿ ಮಾಡ್ಕೊತ ಹಂಗೆ ಲೀಡ್ ಮಾಡ್ತಾ ಇದ್ರಿ. ಸಡನ್ಲಿ ಒಂದು ಕ್ಲಿನಿಕ್ ಓಪನ್ ಮಾಡೋ ಥರ ಒಂದು ಐಡಿಯಾ ಬರುತ್ತೆ ನಿಮಗೆ. ಅದೇನು ಬಂತು? ಯಾರು ಇನ್ಸ್ಪಿರೇಷನ್ ಕೊಟ್ಟರು ನಿಮಗೆ? ನಾವು ಫಸ್ಟ್ 2004 ಜಾಯ್ನ್ ಆದಮೇಲೆ 2008ವರೆಗೂ ವರ್ಕ್ ಮಾಡ್ತಾನೆ ಇದ್ವಿ. 2 ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಗ್ರ್ಯಾಜುವಲಿ ಇಯರ್ಲಿ ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಆಗ್ತಾ ಹೋಯ್ತು. ಬಟ್ ಹಿಂಗೆ ಇದ್ರೆ ಜೀವನ ಆಗಲ್ಲ ಅಂತೇಳಿ ನಮ್ಮ ಅದೇ ಸಾಯಿಬಾಬಾ ಹಾಸ್ಪಿಟಲ್ ಡಾಕ್ಟರ್ MG ಸದಾಶಿವ ಏನು ಮಾಡಿದ್ರು, ಹೇಳಿದ್ರು ಇಲ್ಲ ನೀವೇನು ಮಾಡಿ ದುಡ್ದಿರೋ ಸ್ವಲ್ಪ ಪಾರ್ಟ್ನ ಸೇವಿಂಗ್ಸ್ ಮಾಡ್ಕೊತ ಹೋಗಿ. ಸೊ ನಾವೊಂದು ಇಷ್ಟು ಈ ಬೆಂಗಳೂರಲ್ಲಿ ಇಷ್ಟು ದುಡ್ಡಲ್ಲಿ ನಾವು ಹೆಂಗೆ ಸೇವಿಂಗ್ಸ್ ಮಾಡೋದು, ಇಲ್ಲ ಒಂದು ಕ್ಲಿನಿಕ್ ಮಾಡ್ಕೊ. ಸೊ ಮಾರ್ನಿಂಗು ಇಲ್ಲಿ ಹಾಸ್ಪಿಟ್ಲಿಗೆ ಬರ್ತೀಯ, ಈವ್ನಿಂಗ್ ಒಂದು ಕ್ಲಿನಿಕ್ ಮಾಡಿಕೊಂಡು ಅಟ್ಲೀಸ್ಟ್ ಒಂದು ನಿನಗೂ ಕಾನ್ಫಿಡೆನ್ಸ್ ಬರುತ್ತೆ ಟ್ರೀಟ್ಮೆಂಟ್ ಮಾಡೋಕ್ಕೆ. ನೀನು ಇನ್ನೊಬ್ಬರು ಕೈ ಕೆಳಗೆ ಎಷ್ಟು ದಿವಸ ಕೆಲಸ ಮಾಡ್ತೀಯ, ಅದಕ್ಕೆ ಏನು ಮಾಡಿದ್ವಿ, ಒಂದು ಕ್ಲಿನಿಕ್ ಮಾಡಿ ಅಂತ ಸಜೆಷನ್ ಕೊಟ್ಟರು. ಸೊ ಅದೇ ಏರಿಯಾದಾಗೆ ನಾನು ಅವರಿಗೆ ತೋರಿಸಿದೆ, ಸರ್ ಹಿಂಗಿದೆ ಪ್ಲೇಸು ಹಂಗಂದ್ರೆ ಮಾಡು ಗೋ ಹೆಡ್ ಅಂತ ಹೇಳಿದ್ರು. ಸೊ ಅವಾಗ ಲಗ್ಗೇರಿ ಹೆಂಗಂದ್ರೆ ಫುಲ್ ಮಣ್ ರೋಡು, ಮಳೆ ಬಂದರೆ ಓಡಾಡೋಕ್ಕಾಗಲ್ಲ, ಬೈಕು ನಡ್ಸೋಕ್ಕಲ್ಲ, ಜರ್ಕೊಂಡು ಹೋಗ್ಬೇಕು, ಆ ಪರಿಸ್ಥಿತಿ ಇತ್ತು. ಅಂಥದ್ರಲ್ಲಿ ಕ್ಲಿನಿಕ್ ಮಾಡಬೇಕಾದ್ರೆ ಒಬ್ಬರು ಮೆಡಿಕಲ್ ಸ್ಟೋರ್ ಅವ್ರು ಬಂದರು. ಮೆಡಿಕಲ್ ಸ್ಟೋರ್ ಅವ್ರು ಬಂದು, ಸರ್ ನಾನು ಮೆಡಿಕಲ್ ಸ್ಟೋರ್ ಮಾಡ್ತೀನಿ, ಕ್ಲಿನಿಕ್ ಮಾಡೋಣ, ಇಬ್ಬರು ಕಲ್ತು ಮಾಡೋಣ, ನಾನು ಮೆಡಿಕಲ್ ಮಾಡ್ತೀನಿ, ನೀವು ಕ್ಲಿನಿಕ್ ಮಾಡಿ ಅಂತ ಹೇಳಿದ್ರು. ನಾನೇನು ಮಾಡಿದೆ, ಓಕೆ 2 ಅಂಗಡಿ ಇತ್ತು, 2 ಅಂಗಡಿಯಲ್ಲಿ ಒಂದು ಅಂಗಡಿ ತೊಗೊಂಡು ಮೆಡಿಕಲ್ಗೊಂದು ಕ್ಲಿನಿಕ್ಗೊಂದು ಮಾಡ್ಕೊಂಡ್ವಿ. ನಾನೆಲ್ಲ ಇನ್ಸ್ಟ್ರೂಮೆಂಟು ಅದು ಇದು ಎಲ್ಲ ತಂದಾಕಿ ರೆಡಿ ಮಾಡಿಕೊಂಡೆ. ಅವರು ಕೈ ಎತ್ಬಿಟ್ರು. ಎಷ್ಟು ಬಂಡವಾಳ ಹಾಕಿದ್ರಿ ಅವಾಗ? ನಾನು ಅರೌಂಡ್ ಒಂದು 50,000 ಹಾಕಿ ಎಲ್ಲ ಸೆಟಪ್ ಮಾಡ್ಕೊಂಡೆ, ಸ್ಮಾಲ್ ಸೆಟಪ್ ಮಾಡ್ಕೊಂಡಿದ್ದೆ. ಅವರು ಅವಾಗ ಕೈ ಎತ್ಬಿಟ್ರು, ಇಲ್ಲ ಸರ್ ಇಲ್ಲಿ ಪಾಪ್ಯುಲೇಷನ್ನು ಫ್ಲೋಟಿಂಗ್ ಇಲ್ಲ, ಕಷ್ಟ ಆಗುತ್ತೆ, ಬೇರೆ ಕಡೆ ಮಾಡೋಣ ಬನ್ನಿ. ಇಲ್ಲ ಅಂದರು. ನಾನೇನು ಮಾಡಿದೆ, ಇಲ್ಲ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ನಾನು ಸ್ಟೆಪ್ ಬ್ಯಾಕ್ ಮಾಡೋದೇ ಇಲ್ಲ, ನೀನು ಬರ್ತೀಯೋ ಬಿಡ್ತೀಯೋ ನಾನಂತೂ ಮಾಡೇ ಮಾಡ್ತೀನಿ ಅಂತೇಳಿ ಒಂದು ಡಿಸಿಷನ್ ತೊಗೊಂಡು 2008ಅಲ್ಲಿ ಕ್ಲಿನಿಕ್ನ ಸ್ಟಾರ್ಟ್ ಮಾಡಿದೆ. 2008. ಓಕೆ. ಸಾಮಾನ್ಯವಾಗಿ ಏನಾದರೂ ಒಂದು ಸಾಧನೆ ಮಾಡ್ಬೇಕಂತಂದರೆ ನಮಗೆ ಮುಂದೆ ಒಂದು ಗುರಿ ಇರಬೇಕು, ಹಿಂದೆ ಗುರು ಇರಬೇಕಂತ ಹೇಳ್ತಾರೆ. ಆ ಥರ ನೀವು ಆಲ್ರೆಡಿ ಒಬ್ಬರು ಸರ್ ಹೆಸರು ಹೇಳಿದ್ರಿ. ಅದೇ ಥರ ನಿಮ್ಮ ಲೈಫಲ್ಲಿ ತುಂಬ ಜನ ಏನಾದರೂ ಗುರುಗಳ ಥರ ನಿಮ್ಗೆ ಸಪೋರ್ಟಿವ್ ಆಗಿದ್ರೆ? ಹೌದು, ಆ್ಯಸ್ ಯೂಸ್ವಲ್ ನಾನು ಹೇಳಿದೆ, ಫಸ್ಟು ಹಾಸ್ಪಿಟಲ್ ಓನರು MG ಸದಾಶಿವ ಯಾರಂದರು. ಅದಾದಮೇಲೆ ನೆಕ್ಸ್ಟ್ ಪಾರ್ಟ್ ಬರೋರು ಡಾಕ್ಟರ್ ವೆಂಕಟೇಶ್ ಅಂತ. ಅವರು ಆರ್ಥೋಪೆಡಿಷನ್, ಬೇಸಿಕಲಿ ಅವರು ಕನ್ಸಲ್ಟೆಂಟ್ ಆಗಿ ಬರ್ತಾಯಿದ್ರು ನಮ್ಮ ಹಾಸ್ಪಿಟ್ಲಿಗೆ. ಬರಬೇಕಾದ್ರೆ ಹಿಂಗೆ ಕ್ಲಿನಿಕ್ ಓಪನ್ ಮಾಡಿದ್ಮೇಲೆ ಹಿಂಗೆ ಡಿಸ್ಕಸ್, ಅವ್ರು ಡೈಲಿ ಬಂದಾಗ ಯಾವುದಾದ್ರು ಡಿಸೀಸು ಏನಾದರೂ ಡಿಸ್ಕಸ್ ಮಾಡ್ತಾಯಿದ್ದೀವಿ. ಹೇಳಿದೆ ಅವರಿಗೆ, ಸರ್ ಕ್ಲಿನಿಕ್ ಓಪನ್ ಮಾಡಿದ್ದೀನಿ, ಹಿಂಗೆ ಪೇಷಂಟ್ಸು ಕಮ್ಮಿ ಇದ್ದಾರೆ, ಆಲ್ರೆಡಿ 6 ಮಂತ್ ಆಯಿತು, ಏನೂ ಪ್ರೋಗ್ರೆಸ್ ಆಗ್ತಾಯಿಲ್ಲ ಅಂತ. ಅದಕ್ಕೆ ಅವ್ರೊಂದು ಮಾತು ಹೇಳಿದ್ರು, ನೋಡಿ ಸರ್, ಫಸ್ಟ್ 5 ವರ್ಷ ನೀವು ಸುಮ್ಮನೆ ಕೂತ್ಕೋಬೇಕು. ಕ್ಲಿನಿಕ್ ಮಾಡಿರೋದ್ರೆ ಫಸ್ಟ್ 5 ವರ್ಷ ಸುಮ್ಮನೆ ಕೂತ್ಕೋ, ಪೇಷಂಟ್ ಎಷ್ಟು ಬರ್ತಾರೋ ಅಷ್ಟೇ ಓಕೆ, ನೀವು 10 ಬರ್ತಾರೋ 20 ಬರ್ತಾರೋ ಎಷ್ಟು ಬರ್ತಾರೋ ಅಷ್ಟು ಓಕೆ. ಸೊ ಸೆಕೆಂಡ್ 5 ಇಯರ್ಸ್ ಏನಿದೆಯಲ್ವಾ, ಅವಾಗ ಏನಾಗುತ್ತೆ, ನಿಮ್ಮದು ಎಷ್ಟು ಎಫರ್ಟ್ ಹಾಕ್ತೀರಿ ಅಷ್ಟು ಪೇಷಂಟ್ ಸಿಗ್ತಾವೆ ನಿಮಗೆ.
ನಿಮ್ಮ ಎಫರ್ಟಿಗೆ ಎಷ್ಟು ಹಾಕ್ತೀರಾ ಅಷ್ಟು ಪೇಷಂಟ್ ಸಿಗ್ತವೆ. ಥರ್ಡ್ 5th ಇಯರ್ ಇದೆಯಲ್ಲ, ಅವಾಗ ಏನಾಗುತ್ತೆ, ಪೇಷಂಟು ನಿಮಗೆ ವೇಟ್ ಮಾಡೋಂಗಾಗ್ತದೆ. ಅಣ್ಣ ಮತ್ತು ನಿಮ್ಮ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅಂದರೆ ನಿಮ್ಮ ಮದುವೆ, ಮಕ್ಕಳು ಇತ್ಯಾದಿ ಏನೂ ಇಲ್ಲ, ಬರೀ ಮದುವೆ ಮಕ್ಕಳು ಅಷ್ಟೇ. ಓಕೆ. ಅವರು ನಮ್ಮ ವೈಫ್ ಬಂದು ಕನಕ್ಪುರ ಅವರು. ಯಾವಾಗ ಮದುವೆ ಮಾಡಬೇಕು ಅಂತ ಮನೆಯಲ್ಲಿ ನೋಡ್ತಾ ಇದ್ರು, ಹಿಂಗೆ ಮ್ಯಾಟ್ರಿಮನಿಯಲ್ಲಿ ಸಿಕ್ತು. ಸೊ ನಾನು ಅವರು ಚಿಕ್ಕಪ್ಪನ ಮದುವೆಗೆ ಹೋಗಿ, ಅವ್ರ ಮಗಳ ಮದುವೆಗೆ ಹೋಗಿದ್ದೆ. ಅಲ್ಲೇ ಬನ್ನಿ ನೋಡಿ ಹುಡುಗಿನ ಅಂತಂದರು. ಸೊ ಅಲ್ಲಿ ಹೋಗಿ ನೋಡಿದೆ, ಹುಡುಗಿನೂ ಇಷ್ಟ ಆಯಿತು. ಸೊ ಇಷ್ಟ ಆದಮೇಲೆ, ಸೊ ಅವರು ಕನಕ್ಪುರ, ನಾನು ರಾಯಚೂರು. ಎಲ್ಲರೂ ಕೇಳೋರು ನನ್ನ ಫ್ರೆಂಡ್ಸು, ಲವ್ ಮ್ಯಾರೇಜ್ ಅಂತ. ಹಂಗೆ ಅನ್ಸುತ್ತೆ. ಯಾಕಂದರೆ ಕನಕ್ಪುರಕ್ಕೂ ರಾಯಚೂರಿಗೂ ಏನು ಸಂಬಂಧ ಇಲ್ಲ. ಇಲ್ಲ, ಹಿಂಗೆ ಅರೇಂಜ್ ಮ್ಯಾರೇಜ್ ಅದನ್ನು ಮ್ಯಾಟ್ರಿಮನಿಯಲ್ಲಿ ನೋಡಿರೋದು. ಸೊ ಅವರು BAMS ಡಾಕ್ಟ್ರೆ. ಸೊ ಓವರಾಲ್ ಮಾಡಿದಾಗ ನಾನು BAMS, ಅವರು BAMS. ಓಕೆ ಆಗುತ್ತೆ, ಲೈಫು ಹೆಲ್ಪ್ ಆಗುತ್ತೆ ಕರಿಯರ್ ಬಿಲ್ಡ್ ಮಾಡೋಕ್ಕೆ ಅಂತೇಳ್ಬಿಟ್ಟು ಮ್ಯಾರೇಜಿಗೆ ಒಪ್ಕೊಂಡೆ. ಮನೆಯಲ್ಲಿ ನೋಡಿದ್ರು, ಯಾವುದು ನಮ್ಮ ಕಡೆ ಅಂತೂ ಶಾಸ್ತ್ರ ಜಾತಕ ಎಲ್ಲ ನೋಡ್ತಾರೆ, ಎಲ್ಲ ಚೆನ್ನಾಗಿ ಕಲ್ತು ಬಂತು. ಮದುವೆ ಆದಮೇಲೆ ಸೊ ಶಿ ಈಸ್ ಎ ಗುಡ್ ಪಾರ್ಟ್ನರ್. ಸೂಪರ್. ಮಗು ಅಣ್ಣ, ಮಕ್ಕಳು ಎಷ್ಟು? ಒಬ್ಬಳು ಮಗಳಿದ್ದಾಳೆ. ರೈಟ್ ನೌ ಶಿ ಈಸ್ ಸ್ಟಡಿಂಗ್ ಇನ್ PU 2nd year. ಓಕೆ. ಸೊ ನನ್ನ ಹೆಂಡತಿ ಹೆಂಗೆ ಅಂತಂದರೆ, ನಾನು ಮದುವೆಗೆ ಮುಂಚೆ ಸಾಲ ಅಂದರೆ ಹೆದರ್ಕೋತಾ ಇದ್ದೆ. ನಾನು ಮದುವೆ ಆದಮೇಲೆ ಸಾಲ ಹೆಂಗೆ ಮಾಡಬೇಕು ಅಂತ ಕಲಿಸ್ಕೊಟ್ರು ನನಗೆ. ನಿಮ್ಮ ತಂದೆಯವರು ಯಾವುದು ಸಾಲ ಇರಬಾರ್ದು, ಕಾಲ್ ಚಾಚಬೇಕು ಅಷ್ಟೇ ಅಂತ ಹೇಳಿದರು. ನಮ್ಮ ಮಿಸ್ಸಸ್ ಬಂದಮೇಲೆ, ಮದುವೆ ಆದಮೇಲೆ ಸಾಲ ಹೆಂಗೆ ಮಾಡಬೇಕು ಅಂತ ಕಲಿಸ್ಕೊಟ್ರು. ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾಕೋ ಸಾಲ ಕಮ್ಮಿ ಆಯಿತು, ನಿದ್ದೆ ಬರ್ತಾ ಇಲ್ಲ ಅಂತ. ಓಕೆ. ಹೋಟ್ಲಲ್ಲಿ 3,000 ರೂಪಾಯಿ ಸಂಬಳ ತೊಗೊಂಡು ಒಂದು OT ಟೇಬಲ್ ಮೇಲೆ ಮಲ್ಕೊತಿದ್ನಿ ಅಂತ ಹೇಳಿದ್ರಿ. ಆಮೇಲೆ ನೀವು ಒಂದು ಫ್ಲ್ಯಾಟು ಖರೀದಿ ಮಾಡ್ತೀರಾ. ಅದು ಪ್ರೆಸ್ಟೀಜ್ ಬಾಲ್ಕನ್ ಸಿಟಿ ಅನ್ನೋ ಒಂದು ದೊಡ್ಡ ಅಪಾರ್ಟ್ಮೆಂಟ್. ಓಕೆ, ಅದು ಹೆಂಗೆ ನಿಮಗೆ ಕನಸು ಬಂತು, ಅಂದರೆ ತೊಗೋಬೇಕಂತ ಅನಿಸ್ತು? ಮತ್ತು ಅದಲ್ಲದೆ ಮತ್ತೆ ಬೇರೆ ಏನಾದರೂ ಪ್ರಾಪರ್ಟಿ ಮಾಡಿದ್ರಾ? ನಾನು ಪ್ರೆಸ್ಟೀಜ್ ಬಾಲ್ಕನ್ ಸಿಟಿಯಲ್ಲಿ ಪ್ರಾಪರ್ಟಿ ತೊಗೊಳಕ್ಕೆ ಮುಂಚೆ ಅದೇ ಲಗ್ಗೇರಿಯಲ್ಲಿ ಇದು ವರ್ಕ್ ಮಾಡ್ತಾ ಇದ್ದೆ, ಕ್ಲಿನಿಕ್ಕು ಮಾಡಿದೆ. ಕ್ಲಿನಿಕ್ ಸೆಟಪ್ ಚಿಕ್ಕದಿತ್ತು. ಅದಕ್ಕೆ ಏನು ಮಾಡಿದೆ, ಇಲ್ಲ ಒಂದು ಸ್ವಂತ ಜಾಗ ತೊಗೊಂಡು ಒಂದು ಹಾಸ್ಪಿಟಲ್ ಸೆಟಪ್ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿ ಸೈಟ್ಗಳನ್ನ ನೋಡ್ತಾ ಇದ್ದೆ ಅಲ್ಲೆಲ್ಲಕ್ಕೆ. ಓಕೆ. ಬಟ್ ಎಲ್ಲ ಅವಾಗಿನ ಕಾಲದಾಗ 2008 ಏನಿದ್ರು 40 ಲಕ್ಷ 50 ಲಕ್ಷ ಇತ್ತು ಅಲ್ಲಿ ರೇಟು. ಅದಕ್ಕೆ ಏನು ಮಾಡೋದು, ಹಿಂಗೆ ನೋಡ್ತಾ ಇರುವಾಗ ನನ್ನ ಫ್ರೆಂಡ್ ಒಬ್ರು ಕೆಂಪಣ್ಣ ಅಂತ ಇದ್ರು. ಅಲ್ಲಿ ಏನು ಮಾಡಿದ್ರು ಅಂದರೆ, ಒಂದು ಡಬಲ್ ಸೈಟ್ ಇತ್ತು. ಅವ್ರು ಏನು ಮಾಡಿದ್ರು, ನನಗೆ ಡಬಲ್ ಸೈಟ್ ತೊಗೊಳ್ಳೋಷ್ಟು ಕೆಪಾಸಿಟಿ ಇರಲಿಲ್ಲ. ಅವರು ನನಗೆ ತುಂಬ ಕ್ಲೋಸು, ಬಟ್ ನನಗಿನ್ನ ಒಂದು 10 ವರ್ಷ ದೊಡ್ಡವರು ಅವರು. ಆದ್ರೂ ಲೈಕ್ ಎ ಫ್ರೆಂಡ್ ಥರನೇ ಇದ್ರು. ಅವ್ರು ಏನು ಮಾಡಿದ್ರೆ, ಇಲ್ಲ ಸರ್ ಒಂದು ಸೈಟ್ ಇದೆ ನೋಡಿ ಅಂದ್ರೆ. ನೋಡಿದೆ, ಎಷ್ಟು ಅಂದರೆ 24-25 ಲಕ್ಷ ಆಗುತ್ತೆ. ಸರ್ 3,000 ರೂಪಾಯಿ 5,000 ರೂಪಾಯಿ ದುಡಿಯೋರು ನಾವು ಅಷ್ಟು ದುಡ್ಡು ಹಾಕಿ ಎಲ್ಲಿ ತೊಗೊಳಕ್ಕೆ? ಸುಮ್ಮನೆ ಡಾಕ್ಟ್ರ್ ನೀವು. ಅವಾಗ ನನ್ನ ಮದುವೆ ಆಗಿತ್ತು. ನಾನು ಹೇಳಿಲ್ವಾ ನನ್ನ ಹೆಂಡತಿ ಸಾಲ ಮಾಡೋದು ಕಲಿಸಿದ್ಲು ಅಂತ. ಸುಮ್ಮನೆ ಡಾಕ್ಟ್ರಿ ಅಂತ ಹೇಳ್ಬಿಟ್ಟು ಜೇಬಲ್ಲಿ ಕೈ ಹಾಕ್ಬಿಟ್ಟು 2,000 ರೂಪಾಯಿ ನೋಟ್ ಎತ್ಕೊಂಡು ಅಡ್ವಾನ್ಸ್ ಕೊಡಿಸ್ಬಿಟ್ರು. ಮುಂದಿನ ನೋಡೋಣ ನೀವು ಇಟ್ಕೊಳ್ಳಿ ಅಡ್ವಾನ್ಸ್ ಅಂತ ಕೊಟ್ಬಿಟ್ರು. ಆವಾಗ ಮುಂದೆ ಏನು ಮಾಡ್ಬೇಕು ಯೋಚನೆ ಅಂದರೆ, ಹೇಳಿದ್ನಲ್ಲ ನಮ್ಮ ಮಿಸ್ಸಸ್ ಸಾಲ ಮಾಡೋಕ್ಕೆ ಕಲಿಸಿದ್ರು ಅಂತ, ಒಡವೆ ಎಲ್ಲ ಬ್ಯಾಂಕಲ್ಲಿ ಇಟ್ಬಿಟ್ಟು ಲೋನ್ ತೊಗೊಂಡು ಆ ಲೋನಿಂದ ಸೈಟ್ನ ಪರ್ಚೇಸ್ ಮಾಡಿದೆ. ಅದು ಓಕೆ. ಎಲ್ಲಿ ಅದು ಲಗ್ಗೇರಿಯಲ್ಲೇ ತೊಗೊಂಡು. ಅದಾದಮೇಲೆ ಏನು ಆಯ್ತು ಅಂದರೆ, ಐ ಹ್ಯಾವ್ ಗಾಟ್ ಕಾನ್ಫಿಡೆನ್ಸ್. ನಾ ದುಡಿತಾ ಇದ್ದೀನಿ, ಅರ್ನ್ ಮಾಡ್ತಾ ಇದ್ದೀನಿ, ಸಾಲ ಮಾಡೋಣ ತೀರ್ಸೋಣ ಅಂತ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಅದಾದಮೇಲೆ ನನ್ನ ಮಗಳನ್ನಲ್ಲಿ ಡೆಲ್ಲಿ ಪಬ್ಲಿಕ್ ಸ್ಕೂಲ್ಗೆ ಸೇರಿಸಿದೆ. ಇಲ್ಲಿ ಎಲ್ಚೇನಹಳ್ಳಿಯಲ್ಲಿದೆ, ಅಲ್ಲಿ ಸೇರಿಸಿದೆ. ಅವಾಗ ನಮ್ಮ ಮಿಸ್ಸಸ್ಸು ಮತ್ತು ನನ್ನ ಮಗಳು ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಒಂದು ರೆಂಟಲ್ಲಿದ್ದರು. ನಾನು ಲಗ್ಗೇರಿಯಲ್ಲೇ ಇದ್ದೆ. ಅವಾಗ ಇದು ಸರಿ ಹೋಗಲ್ಲ, 2 ಕಡೆ ಇದ್ರೆ ಸರಿ ಹೋಗಲ್ಲ, ಇಲ್ಲೇ ಯಾವುದಾದ್ರೂ ಒಂದು ಮನೆ ಮಾಡೋಣ, ಇಲ್ಲ ಫ್ಲ್ಯಾಟ್ ತೊಗೊಳ್ಳೋಣ ಏನೇನು ಮಾಡಿದ್ರೆ. ಅವಾಗ ಪ್ರೆಸ್ಟೀಜ್ ಬಾಲ್ಕನ್ ಸಿಟಿದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿತ್ತು. ಅವಾಗ ನಮ್ಮ ಭಾವ ಅವರೊಬ್ಬರು ಅಲ್ಲಿ ಫ್ಲ್ಯಾಟ್ ಆಲ್ರೆಡಿ ಬುಕ್ ಮಾಡಿದ್ರು. ಅವಾಗ ನಾವೇ ಅವರು 4 BHK ಬುಕ್ ಮಾಡಿದರು. ನಮ್ಮ ಮಿಸ್ಸಸ್ ಏನಂದ್ರು, ಇಲ್ಲ ನಾವು ಬುಕ್ ಮಾಡೋಣ, ಅವರಿಗೆ ಹೇಳ್ತಾರೆ ಹೆಂಗಾದ್ರೂ ಮಾಡೋಣ ಅಂತಂದ್ರು. ಸರಿ ಅಂತ ಹೋದ್ವಿ. ಐ ಗಾಟ್ ಶಾಕ್. ಆ ಪ್ರೈಸು, ಇದು ಅಪಾರ್ಟ್ಮೆಂಟ್ ನನಗೆ ಆಗಲ್ಲ ಅನಿಸ್ಬಿಡ್ತು. ಎಷ್ಟಿತ್ತು ಅವಾಗೇ? ಸೊ ಸ್ಟಾರ್ಟಿಂಗ್ ಪ್ರೈಸ್ 95 lakhs ಅದು. ಇಲ್ಲಿ 25 ಲಕ್ಷ ಕೊಟ್ಟು ಸೈಟ್ ತೊಗೊಳೋರು 95 lakhs ಕೊಟ್ಟು ಹೆಂಗೆ ತೊಗೊಳ್ಬೇಕು? ಅವಾಗೂ ನಮ್ಮ ಮಿಸ್ಸಸ್ಸು, ನನ್ನ ವೈಫು ಧೈರ್ಯ ತುಂಬಿದ್ರು. ಎಲ್ಲ ಹೆಂಗಾದ್ರೂ ಆಗುತ್ತೆ, ಫಸ್ಟು ಇನ್ಸ್ಟಾಲ್ಮೆಂಟ್ ಕೊಟ್ಟು ಇದು ಬುಕ್ ಮಾಡಿಬಿಡಿ, ಫಸ್ಟು ಇನ್ನೂ 2 ವರ್ಷ ಟೈಮ್ ಇದೆ. ಅಂದರೆ 2017 ಬುಕ್ ಮಾಡಿದ್ದು ಕನ್ಸ್ಟ್ರಕ್ಷನಲ್ಲಿ.
ಸೊ 2 ವರ್ಷ ಆದಮೇಲೆ ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅಷ್ಟರಲ್ಲಿ ಏನಾದರೂ ಮಾಡಿದ್ರೆ ಆಯಿತು ಅಂತೇಳಿ ಮಾಡಿದ್ರು. ಆವಾಗ 8 ಲಕ್ಷ ಕೊಟ್ಟು ಬುಕ್ ಮಾಡಿದೆ. ಬುಕ್ ಮಾಡಿ ಲೋನಿಗೆ ಅಪ್ಲೈ ಮಾಡಿಕೊಂಡೆ. ಲೋನಿಗೆ SBI ಲೋನ್ ಅಪ್ಲೈ ಮಾಡಿದೆ. ಅವನು 1 ತಿಂಗಳಾದರೂ ಆಟ ಆಡಿಸಿ ಲೋನೇ ಕೊಡಲಿಲ್ಲ. ಎಲ್ಲ ಡಾಕ್ಯುಮೆಂಟ್ಸ್ ಇಸ್ಕೊಂಡು ಬಜಾಜ್ ಪ್ರೈವೇಟ್ ಫೈನಾನ್ಸಿಗೆ ಎಷ್ಟಾದರೂ ಬಡ್ಡಿ ಆಗಲಿ ಫಸ್ಟ್ ಆಫ್ ಆಲ್ ಅವ್ರದ್ದು ದುಡ್ಡು ಕ್ಲಿಯರ್ ಮಾಡ್ಬೇಕಲ್ವ ಅಂತ ಬಜಾಜ್ ಫೈನಾನ್ಸಿಗೆ ಹೋದೆ. ಅವನು ವಿತಿನ್ 1 ವೀಕ್ ನನ್ನ ಲೋನ್ ಸ್ಯಾಂಕ್ಷನ್ ಮಾಡಿದೆ. ಓಕೆ. ನಾವಿಲ್ಲಿ ದುಡ್ಡಿಗೆ ಪರದಾಡೋರು ಅವನು 40 ಲಕ್ಷ ನನಗೆ ಹೋಮ್ ಲೋನ್ ಕೊಟ್ಟ ಅವಾಗ ವಿತಿನ್ 1 ವೀಕ್. ಅವರು ವೀರಭದ್ರಯ್ಯ ಅಂತ ಮ್ಯಾನೇಜರ್ ಇದ್ದಾರೆ, ಇವತ್ತು ನೆನೆಸ್ಕೋತೀನಿ. ಲೋನ್ ಮಾಡಿಕೊಟ್ರು. ಸೊ ಹಂಗೆ ಆಗಿ 2019 ನನಗೆ ಫ್ಲ್ಯಾಟ್ ಹ್ಯಾಂಡ್ ಓವರ್ ಆಯಿತು. ಸ್ಟಿಲ್ ಹೋಮ್ ಲೋನ್ ರನ್ನಿಂಗ್ ಇದೆ, ಇಟ್ಸ್ ನಾಟ್ ಅ ಪ್ರಾಬ್ಲಮ್, ಬಟ್ ಐ ಆಮ್ ಫೀಲಿಂಗ್ ಪ್ರೌಡ್. ಅದೇ ಯಾಕಂದ್ರೆ ನೀವು 3,000 ರೂಪಾಯಿ ಕೆಲಸ ಸಂಬಳ ತೊಗೊತಾ ಇದ್ದಾಗ ನಿಮ್ಗೆ ಅನ್ಸಾಯ್ತಾ ಈ ಥರ ಒಂದು ಮನೆ ತೊಗೊಂತೀನಿ ಅಂತ? ಆಗಲ್ಲ, ನಾನು ಹೇಳ್ತೀನಲ್ವ, ನಮಗೆ OT ಟೇಬಲ್ ಮಲ್ಕೊಳಕ್ಕೆ ಸಿಕ್ಕಿದ್ರೆ ಸಾಕಾಗಿದೆ ಅಲ್ವಾ. ಸೊ ಐ ಆಮ್ ಸ್ಲೀಪಿಂಗ್ ಆನ್ ಎ ಲಾವಿಶ್ ಬೆಡ್ ಅಂತಂದರೆ ಗ್ರೇಟ್ ಅಚೀವ್ಮೆಂಟ್ ಅನ್ಸುತ್ತೆ. ಇವಾಗ ಒಂದು ಪ್ರಶ್ನೆ ಇದೆ ಅಣ್ಣ. ಈಗ ಏನಂದರೆ ನೀವು ಒಂದು ಕ್ಲಿನಿಕ್ನ ನಡೆಸಿ ಎಲ್ಲ ರೋಗಿಗಳಿಗೆ ಒಳ್ಳೆ ಪ್ರೀತಿ ಪಾತ್ರದ ಡಾಕ್ಟರ್ ಆಗಿದ್ದೀರಾ, ಒಳ್ಳೆ ಇನ್ಕಮ್ಮು ಅರ್ನ್ ಮಾಡ್ತಾ ಇದ್ದೀರಾ, ಮತ್ತು ಚೆನ್ನಾಗಿ ಒಂಥರ ಜೀವನ ನಡೆಸ್ತಾ ಇದ್ದೀರಾ. ಆಮೇಲೆ ಸಡನ್ನಾಗಿ ನೀವು ಪ್ಯಾರಲ್ ಆಗಿ ಕ್ಲಿನಿಕ್ ಇದು ಪ್ರೊಫೆಸರ್ ಆಗಿನೂ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಇದು ಶುರು ಮಾಡ್ತೀರಾ. ಯಾಕೆ ಇದು ಕ್ಲಿನಿಕ್ಕು ನಡೀತಾ ಇದೆ, ನಾರ್ಮಲಾಗಿ ಹೆಂಗೆ ಅನ್ಸುತ್ತೆ ಅಂದರೆ ನನಗೆ ಆ ಟೈಮ್ ಆರಾಮಾಗಿರಲಿ ಅನ್ನೋ ಥರ ಇರ್ತದೆ. ಅಂಥದ್ರಲ್ಲಿ ಒಂದು ಎಕ್ಸ್ಟ್ರಾ ಬರ್ಡನ್ ಅಂತ ಅನ್ಸಲಿಲ್ವಾ ನಿಮಗೆ? ಪ್ರೊಫೆಸರ್ ಆಗಿ ಯಾಕೆ ಸ್ಟಾರ್ಟ್ ಮಾಡಿದ್ರಿ? ಇಲ್ಲ, ನಂದು ಒಂದು ಏಮ್ ಇತ್ತಂದರೆ ನನ್ನ ಹೆಸರಿಗೆ ಒಂದು ಪ್ರೊಫೆಸರ್ ಅಂತ ಹೆಸರು ಜಾಯ್ನ್ ಆಗಬೇಕು ಒಂದು ಆಂಬಿಷನ್. ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಅಂದ್ಕೊಂಡಿದ್ದೆ BMS ಮುಗಿದ್ಮೇಲೆ. ಸೊ ಒಂದು ಫೈನ್ ಡೇ ನಮ್ಮ ಫಾದರ್ ಅಡ್ವೊಕೇಟು. ಓಕೆ. ಅವಾಗ ನಮ್ಮ ಫಾದರು ಈವ್ನಿಂಗ್ ಕಾಲೇಜ್ ಓದಿ ಅಡ್ವೊಕೇಟ್ ಆಗಿದ್ರು ಅವರು ಅವಾಗ. ಸೊ ಅದು ಸ್ಟಿಲ್ ಈವ್ನಿಂಗ್ ಕಾಲೇಜ್ ಇತ್ತು. ನಾನು ಬೆಂಗಳೂರಿಗೆ ಬಂದಮೇಲೆ ಕುರುಬ್ರಳ್ಳಿ ಅಂತ ಇದೆ, ಅದೊಂದು ಅಲ್ಲೊಂದು ಲಾ ಕಾಲೇಜ್ ಇತ್ತು. ಅಲ್ಲಿ ಹೋಗ್ಬಿಟ್ಟು ಈವ್ನಿಂಗ್ ಲಾ ಮಾಡೋಣ ನಮ್ಮ ಫಾದರ್ ಥರ ಇದು ಇರಲಿ, ನಾನು ಕಂಟಿನ್ಯೂ ಮಾಡಿ ಸ್ವಲ್ಪ ಓದೋ ಹುಚ್ಚು. ಹೋಗಿ ಕೇಳಿದೆ, ಇಲ್ಲ ಸರ್ ಅದು ಈವ್ನಿಂಗ್ ಕಾಲೇಜು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ, ಈಗ ಎಲ್ಲಿ ಇಲ್ಲ, ಏನಿದ್ರು ಡೇ ಕಾಲೇಜ್ ಅದು. ಸರಿ ಬಿಡು ಅಂತ ಹಿಂಗೆ ಟೀ ಕುಡಿದು ಒಂದು 5 ಜನ ಫ್ರೆಂಡ್ಸ್ ಹಿಂಗೆ ತಿರುಗಿದ್ವಿ. ಡಿ ಫಾರ್ಮಾ ಕಾಲೇಜ್ ಕಾಣಿಸ್ತು ನಾನು. ಡಿ ಫಾರ್ಮಾ ಕಾಲೇಜು. ಡಿ ಫಾರ್ಮಾ ಕಾಲೇಜ್ ಬಂದು ಹೋಗಿ ಕೇಳಿದ್ವಿ, ಸರ್ ಡಿ ಫಾರ್ಮಾ ಮಾಡೋಣ, ಬನ್ನಿ ಸರ್ ಮಾಡೋಣ, ಏನಾದರೂ ಮಾಡೋಣ ಅಂತ ಒಂದು 5 ಜನ ಹೋಗಿ ಅಡ್ಮಿಷನ್ ಮಾಡಿಸಿದ್ವಿ. ಡಿ ಫಾರ್ಮಾ ನೀವು ಡಾಕ್ಟರ್ ಆಗಿ ಮಾಡಿದ್ರು ಮತ್ತೆ ನಮ್ಗೇನು ಒಂದು ಇನ್ಫೀರಿಯರ್ ಕಾಂಪ್ಲೆಕ್ಸಿಟಿ ಏನಿಲ್ಲ. ಓಕೆ. ಓದ್ಬೇಕು ಒಟ್ಟಿನಲ್ಲಿ ಏನೋ ಒಂದು ಇರಬೇಕು. ಡಿ ಫಾರ್ಮಾ ಮಾಡಿದೆ. ಡಿ ಫಾರ್ಮಾನು ಮುಗಿದೋಯ್ತು 2 ವರ್ಷ ಆದಮೇಲೆ. ಆಮೇಲೆ 2015 ಸುಮ್ಮನೆ ಆ್ಯಸ್ ಯೂಸ್ವಲ್ ಪ್ರಾಕ್ಟೀಸ್ ನಡೆದಿದ್ವಿ. ಒಂದು ಫೋನ್ ಬಂತು, ಡಾಕ್ಟರ್ NB ಮಾಶೆಟ್ಟಿ ಅಂತ. ಅವರು ನಾನು UG BMS ಓದುವಾಗ ನಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದರು. ಓಕೆ. ಫೋನ್ ಮಾಡಿದ್ರು. ನನಗೆ ಯಾವಾಗಲೂ ಇಲ್ಲಿವರೆಗೂ ಕಾಲೇಜಿಗಿಂತ ಮುಂಚೆ ಒಂದು 15 ವರ್ಷ ಬೇರೆ ಎಲ್ಲೇ ಹೋದ್ರೂ ರಾಜೇಂದ್ರ ಅಂತ ನನ್ನ ಹೆಸರು ಗೊತ್ತಿಲ್ಲ, ಓನ್ಲಿ ಜೋಶಿ ಅಂತ ಅಷ್ಟೇ. ಫೋನ್ ಮಾಡಿ, ಜೋಶಿ ಎಲ್ಲಿದೆಯಪ್ಪ ಅಂದನು. ಸರ್ ಹಿಂಗೆ ಕ್ಲಿನಿಕಲ್ಲಿದ್ದೀನಿ ಅಂದ. ಸರಿ ಫ್ರೀ ಆದಮೇಲೆ ಫೋನ್ ಮಾಡೋದು. ಮಾಡಿದೆ. ಅವರಿಗೆ PG ಸೀಟ್ಸು ಇದಾಗಿತ್ತು ಆ ಕಾಲೇಜಿಗೆ, ಅವರು ಆ ಕಾಲೇಜಲ್ಲಿ ಅಡ್ಮಿನ್ ಆಗಿದ್ದರು. ಫೋನ್ ಮಾಡಿ, ನೋಡಪ್ಪ ಹಿಂಗೆ PG ಸೀಟ್ಸ್ ಬಂದಿದೆ, ಸರ್ಜರಿ ಡಿಪಾರ್ಟ್ಮೆಂಟಲ್ಲಿ 5 ಸೀಟ್ಸ್ ಇದೆ ನಮಗೆ, ಇನ್ನೊಂದು 2 ದಿವಸ ಲಾಸ್ಟ್ ಡೇಟ್ ಇದೆ, ನೀನು ಅಡ್ಮಿಷನ್ ಮಾಡಿಸು ಅಂತಂದ್ರು. ಸರ್ ನಾನು ಎಲ್ಲಿ ಮಾಡ್ತಿದ್ದೆ ಸರ್, ನನ್ನ ಹತ್ರ ದುಡ್ಡೆಲ್ಲಿದೆ ಅಷ್ಟೊಂದು, ಈಗ PG ಮಾಡೋಕ್ಕೆ ಹೆಂಗಾಗುತ್ತೆ? ಸುಮ್ಮನೆ ಇರೋ, ನಾನೆಲ್ಲ ಇದ್ದೀನಿ, ನಿಮ್ಮ ಹೆಲ್ಪ್ ಮಾಡ್ತೀನಿ, ನೀನು ಬಾ ಅಂತಿಲ್ಲ, ಬಾ ಅಡ್ಮಿಷನ್ ಮಾಡಿಸೋಣ ಅಂದರು. ನಾನು ಇಲ್ಲ ಸರ್ ನನ್ನ ಹತ್ರ ದುಡ್ಡಿಲ್ಲ, ಏನಿಲ್ಲ, ಹೆಂಗಾಗುತ್ತೆ ಈಗ ಅಂತ. ಏನೇನು ತಲೆ ಕೆಡಿಸ್ಕೊಬೇಡ ಬಾ ಅಂತ ಹೇಳಿದ್ರು. ಫೋನ್ ಮಾಡಿದ್ರು, ಅವರೇ ಫೀಸ್ ಕಟ್ಟಿದ್ರು. ಫಸ್ಟು ಇನಿಷಿಯಲ್ ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ಫೀಸ್ ಕಟ್ಬೇಕು, ಅವರೇ ಕಟ್ಟಿದ್ರು. ಆಮೇಲೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನೀನೇನು ಮಾಡಬೇಡ, ಮೇಲ್ ಕಳಿಸ್ ನನಗೆ ಸಾಕು, ನಾನೆಲ್ಲ ಫಸ್ಟ್ ಅಡ್ಮಿಷನ್ ಪ್ರೊಸೀಜರ್ ಮುಗಿಸ್ಬಿಡೋಣ, ಆಮೇಲೆ ಮುಂದಿನ ನೋಡೋಣ ಅಂತ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಅವರೇ ಅಡ್ಮಿಷನ್ ಮಾಡಿಸಿದ್ರು. ಆಮೇಲೆ ಹೋಗಿ ಕಾಲೇಜ್ ಹೋಗಿ ಜಾಯ್ನ್ ಆದೆ. ಸೊ 3 ಇಯರ್ಸ್ ಕೋರ್ಸು MS, ಸೊ ಮಾಸ್ಟರ್ ಆಫ್ ಸರ್ಜರಿ ಅಂತ. MS ಆಯಿತು. 3 ಇಯರ್ಸ್ ಆದಮೇಲೆ ಮುಗಿದ್ಮೇಲೆ ನೆಕ್ಸ್ಟ್ ನಮ್ಮದು ಟೀಚಿಂಗ್ ಫೀಲ್ಡಿಗೆ ಬರಬೇಕು. ಐದರ್ ನಮ್ಮ ಇಷ್ಟ, ಟೀಚಿಂಗ್ ಫೀಲ್ಡಿಗೆ ಹೋಗ್ಬೋದು, ಇಲ್ಲ ಪ್ರಾಕ್ಟೀಸು ಮಾಡ್ಬೋದು, ಹಂಗಿತ್ತು. ಸೊ ನಂದೊಂದು ಇತ್ತಲ್ವ, ನನ್ನ ಹೆಸರು ಮುಂದೆ ಪ್ರೊಫೆಸರ್ ಇರಬೇಕು ಅಂತೇಳಿ. ಸೊ ಲೇಟೆಸ್ಟ್ ಇರಲಿ ಟೀಚಿಂಗ್ ಫೀಲ್ಡಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಟೀಚಿಂಗ್ ಫೀಲ್ಡಲ್ಲಿ ಎಂಟ್ರ್ ಆದೆ. ಸೊ ಫಸ್ಟ್ ಧಾರವಾಡ ಕಾಲೇಜಲ್ಲಿ ನಾನು ಟೀಚಿಂಗ್ ಹೋದೆ. ಅಲ್ಲಿ 2 ವರ್ಷ ಇದ್ದೆ. ಹೆಂಗೆ ಮ್ಯಾನೇಜ್ ಮಾಡ್ತಾಯಿದ್ರಿ? ಬೆಂಗಳೂರಲ್ಲಿ ಕ್ಲಿನಿಕ್ ನಡೀತಾ ಇತ್ತು? ಇಲ್ಲ, ಅಲ್ಲಿ ಹೋಗಿ ಸೆಟ್ಲ್ ಆಗೋಣ ಅಂತಲೇ ಹೋಗಿದ್ದು. ಬಟ್ ಪಾಸಿಬಲ್ ಆಗಲಿಲ್ಲ. ಅದಕ್ಕೆ ವಾಪಸ್ ಬೆಂಗಳೂರಿಗೆ ಬಂದ್ಬಿಟ್ಟು ಇಲ್ಲಿ ಹಿಲ್ ಸೈಡ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಅಂತಿದೆ. ಯಾವ್ದು? ಹಿಲ್ ಸೈಡ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಅಂತಿದೆ. ಓಕೆ. ಅಲ್ಲಿ ವೇಕೆನ್ಸಿ ಇತ್ತು ನನ್ನ ಪೋಸ್ಟಿಗೆ. ಸೊ ಅಲ್ಲಿ ಬಂದು ಜಾಯ್ನ್ ಆದೆ ನಾನು. ಸೂಪರ್. ಓಕೆ.
ಈಗ ಅಲ್ಲಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದಾರೆ. ಹೌದು, ಅಲ್ಲಿ ಪ್ರೊಫೆಸರ್. ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತಾ ಇದ್ದಾರೆ? ಸೊ ನಾನು ಈಗ ಅನಾಟಮಿ ಸಬ್ಜೆಕ್ಟ್ ಅಲ್ಲಿ ಟೀಚ್ ಮಾಡ್ತಾ ಇದ್ದೀನಿ. ಸೊ 8 ಇಯರ್ಸಿಂದ ಟೀಚ್ ಮಾಡ್ತಾ ಇದ್ದೀನಿ. ಅಣ್ಣ, ಇವಾಗ ನನಗೊಂದು ಇಂಪಾರ್ಟೆಂಟ್ ಕ್ವಶನ್ ಐತೆ ನಿಮಗೆ. ಈಗ ನಾರ್ಮಲ್ ಆಗಿ ನಮಗೇನೋ ಒಂದು ಡಿಸೀಸ್ ಬರುತ್ತೆ, ಯಾವುದೋ ಒಂದು ರೋಗ, ಆರ್ಥ್ರಿಟೀಸ್ ಅಂದ್ಕೊಳ್ಳಿ. ನಾನು ಅಲೋಪತಿ ಮೆಡಿಸಿನ್ಸ್ ಹತ್ರ ಹೋದರೆ ಅವ್ರು ಒಂದೇ ಸತಿ ಕಾಲ್ ಕಟ್ ಮಾಡ್ಬೇಕಂತ ಹೇಳ್ತಾರೆ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಹೇಳ್ತಾರೆ. ಬಟ್ ನನಗೆ ಇಂಟ್ರೆಸ್ಟ್ ಇರೋಲ್ಲ ಅದು ಮಾಡಿಸ್ಕೊಳ್ಳೋಕ್ಕೆ. ಹೋಗ್ಲಪ್ಪ ಅಂತ ನಾನು ಆಯುರ್ವೇದಿಕ್ ಡಾಕ್ಟರ್ ಹತ್ರ ಬಂದರೆ ಅವ್ರು ನಮ್ಮನ್ನು ಟಚ್ಚೇ ಮಾಡಲ್ಲ, ಬರೀ ಟ್ರೀಟ್ಮೆಂಟಲ್ಲೇ ಎಲ್ಲ ಮಾಡ್ತಾರೆ. ನಂಗೆ ಅದು ಮಾಡಿಸ್ಕೊಳ್ಳೋಕೆ ಇಷ್ಟ, ಆದರೆ ಆ ಸ್ಲೋ ಪ್ರೊಸೆಸ್ಸು ಒಂಥರ ಮೈಂಡಲ್ಲಿದೆ ನಮಗೆ. BMS ಅಥವಾ ಆಯುರ್ವೇದಿಕ್ ಅಂದರೆ ಸ್ಲೋ ಪ್ರೊಸೆಸ್ ಅಂತ. ಆ ಥರ ಇದ್ದಾಗ ನೀವು ಟ್ರೀಟ್ಮೆಂಟ್ ಅಂದರೆ ಸರ್ಜರಿ ಏನಾರ ಮಾಡ್ಬೋದಾ ನೀವು? ಈಗ MS ಅಂದರೆ ಮಾಸ್ಟರ್ ಆಫ್ ಸರ್ಜರಿ ಅಂತ ಇರೋದು. ಓಕೆ. ಸೊ ಸೆಂಟ್ರಲ್ ಗೌರ್ಮೆಂಟಿಂದ ನಮ್ಮ ಆಯುರ್ವೇದ ಡಾಕ್ಟ್ರಿಗೆ 54 ಸರ್ಜರೀಸ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದೆ ವಿತ್ ಹೆಲ್ಪ್ ಆಫ್ ದ ಅನಸ್ತೇಷಿಯಾ. ಸೊ ಅಂದರೆ ಆ ಸರ್ಜರೀಸ್ ನೇಮ್ಗಳನ್ನೂ ಕೊಟ್ಟಿದ್ದಾರೆ ಅವರು, ಎಕ್ಸ್ಪೆಷಲಿ ಆನೋರೆಕ್ಟಲ್ ಡಿಸಾರ್ಡರ್ಸ್ ಹಂಗೆ ಕೊಟ್ಟಿದ್ದಾರೆ. ಈಗ ಹೆಂಗಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲು ಏನೋ ಒಂದು ಗ್ಯಾಂಗ್ರೀನ್ ಆಗುತ್ತೆ ಡಯಾಬಿಟಿಕ್ ಫುಟ್ ಆಗಿ, ಅವನು ಹಾಸ್ಪಿಟ್ಲಿಗೆ ಹೋಗ್ತಾನೆ. ಸೊ ಅಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಆಂಪ್ಯುಟೇಷನ್ ಮಾಡ್ಬೇಕು. ಆಂಪ್ಯುಟೇಷನ್ ಅಂದರೆ ಆ ಪಾರ್ಟ್ನ ತೆಗೆದುಹಾಕಬೇಕು ಅಂತ ಹೇಳ್ತಾರೆ. ಸೊ ಅಂಥ ಟೈಮಲ್ಲಿ ಅವನು ಆಯುರ್ವೇದ ಡಾಕ್ಟರ್ನ ಅಪ್ರೋಚ್ ಮಾಡ್ತಾನಂದರೆ, ಸೊ ವಿಲ್ ಟ್ರೈ ಟು ಸೇವ್ ಇಸ್ ಆಂಪ್ಟೇಟೆಡ್ ಪಾರ್ಟ್. ಆಂಪ್ಟೇಷನ್ ಮಾಡಲಾರ್ದಂಗೆ ತಡೆಯೋಕ್ಕೆ. ಸೊ ಆ ಥರ ಸುಮಾರು ಎಕ್ಸಾಂಪಲ್ಸ್ ಇದ್ದಾವೆ. ಈಗ ನಾನು ವರ್ಕ್ ಮಾಡೋ ಆ ಕಾಲೇಜಲ್ಲಿನೇ ಹಾಸ್ಪಿಟಲ್ ಇರುತ್ತೆ, ಅಲ್ಲಿ ಸುಮಾರು ಪೇಷಂಟ್ಸ್ ಬಂದಿದ್ದಾರೆ. ಸೊ ಸಕ್ಸಸ್ಫುಲ್ ಸ್ಟೋರೀಸು ಇದ್ದಾವೆ. ಓಕೆ. ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಗೆಲ್ಲ ಯಾವ ಥರ? ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರೀಸಲ್ಲಿನೂ ಪಂಚಕರ್ಮ ಥೆರಪಿ ಅಂತ ಇದೆ ನಮ್ಮ ಆಯುರ್ವೇದದಲ್ಲಿ. ನೀವು ಕ್ಯಾನ್ ಸೇವ್ ಸ್ವಲ್ಪ ಮೆಡಿಸನ್ಸು ಎಲ್ಲ ಸ್ಟಾರ್ಟ್ ಮಾಡಿ ಆಮೇಲೆ ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ತೊಗೊಂಡ್ರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ನು ನಾವು ತಡೆಗಟ್ಬೋದು. ಮತ್ತು ನೀವು ಮತ್ತೆ ಬೇರೆ ಏನೆಲ್ಲ ಟ್ರೀಟ್ಮೆಂಟ್ ಮಾಡ್ತೀರಣ್ಣ ಆಯುರ್ವೇದಿಕಲ್ಲಿ? ಅಂದರೆ ಯಾವ ಥರ ಟ್ರೀಟ್ಮೆಂಟ್? ಎಸ್ಪೆಷಲಿ ನನ್ನ ಪಾರ್ಟ್ ತೊಗೊಂಡ್ರೆ ನಾನು ಆ್ಯನೋರೆಕ್ಟಲ್ ಡಿಸಾರ್ಡರ್ಸ್ ಅಂತ ಹೇಳಿದ್ನಲ್ವ, ಈ ಪೈಲ್ಸು, ಫಿಜರು, ಫಿಸ್ಟುಲಾ, ಸೊ ಆ ಥರದ ಕೇಸ್ಗಳು, ಪ್ಲಸ್ ಸ್ಕಿನ್ ಡಿಸಾರ್ಡರ್ಸ್, ಪ್ಲಸ್ ಜಾಯಿಂಟ್ ಪೇನ್ಸ್, ಸೊ ಆರ್ಥೈಟಿಸು, ಆ ಥರ ಕೇಸಸ್ಗಳನ್ನ ನಾನು ಜಾಸ್ತಿ ನೋಡ್ತಾ ಇರೋದು ನನ್ನ ಕ್ಲಿನಿಕಲ್ಲಿ ಈಗ. ಸೊ ಜಾಸ್ತಿ ಕ್ಲೀನ್ ಮಾಡೋದು. ಸ್ಪೆಷಲೈಸೇಷನ್ ಅಂದರೆ ನಾನು ಆ್ಯನೋರೆಕ್ಟಲ್ ಡಿಸಾರ್ಡರ್ಸ್. ಓಕೆ ಅಣ್ಣ, ನೀವೇನು ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ಹೇಳಿದ್ರಿ, ಏನು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ತೀರಾ? ಈ ಪಂಚಕರ್ಮ ಅಂದರೆ 5 ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಇನ್ ಆಯುರ್ವೇದಿಕ್ ಫೀಲ್ಡ್. ಓಕೆ. ಅದರಲ್ಲಿ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನಸ್ಯ ಕರ್ಮ ಅಂತೀವಿ, ಮೂಗಲ್ಲಿ ಮೆಡಿಸನ್ಸ್ ಹಾಕ್ತಾರೆ. ಸೊ ಬಸ್ತಿ ಕರ್ಮ ಅಂತೀವಿ, ಆ್ಯನಲ್ ಕೆನಲಲ್ಲಿ ಮೆಡಿಸನ್ಸ್ ಹಾಕ್ತಾರೆ. ಸೊ ವಮನ ಕರ್ಮ ಅಂತೀವಿ, ವೊಮಿಟಿಂಗ್ ಮಾಡಿಸ್ತಾರೆ. ಸೊ ಈ ಪಂಚಕರ್ಮ ಟ್ರೀಟ್ಮೆಂಟ್ ಏನಿದೆಯಲ್ಲ, 5 ಟೈಪ್ಸ್ ಆಫ್ ಟ್ರೀಟ್ಮೆಂಟ್ಸು 2 ಥರ ಇರುತ್ತೆ. ಒಂದು ಡಿಸೀಸ್ಡ್ ಪರ್ಸನ್ಗೆ ಪರ್ಟಿಕ್ಯುಲರ್ ಯಾವುದೋ ಒಂದು ಕರ್ಮ ಮಾಡ್ತೀವಿ ಪಂಚಕರ್ಮದಲ್ಲಿ. ಸೊ ಇನ್ನೊಂದು ಏನಂದರೆ, ಅವನಿಗೆ ಚೆನ್ನಾಗೇ ಇದ್ದಾನೆ ಅಂತಂದ್ರೂ ಅವನಿಗೆ ಪಂಚಕರ್ಮ ಟ್ರೀಟ್ಮೆಂಟ್ ಮಾಡ್ತೀವಿ. ಏನಕ್ಕೆ ಅಂದರೆ ಡಿಟಾಕ್ಸಿಫಿಕೇಷನ್ ಅಂತ. ಫಾರ್ ಎಕ್ಸಾಂಪಲ್, ನೀವೆಲ್ಲ ತಲೆನೋವು, ಮೈಕೈನೋವು ಮೆಡಿಸನ್ ತೊಗೊತಿರ್ತೀರ, ಜಂಕ್ ಫುಡ್ ತಿಂತಿರ್ತೀರ, ಎಲ್ಲ ಊಟ ಮಾಡ್ತಿರ್ತೀರ, ಏನೋ ತಿಂದಿರ್ತೀರ. ಸೊ ಯು ವಿಲ್ ಗೆಟ್ ದ ಬಾಡಿ ಪ್ಯೂರಿಫಿಕೇಶನ್. ಸೊ ಅದಕ್ಕೆ ಆಯುರ್ವೇದದಲ್ಲಿ ಏನಂತ ಅಂದರೆ, ಸ್ವಾಸ್ಥ್ಯಸ್ಯ ಸ್ವಾಸ್ಥ್ಯ ರಕ್ಷಣಂ. ಸ್ವಾಸ್ಥ್ಯ ಅಂದರೆ ಒಳ್ಳೆಯ ಮನುಷ್ಯನೇ, ಆರಾಮಾಗೇ ಇರ್ತಾನೆ, ಅವನದು ಹೆಲ್ತ್ ಇನ್ನೂ ಕಾಪಾಡ್ಬೇಕು, ಚೆನ್ನಾಗಿರ್ಬೇಕು. ಅಂದರೆ ಸ್ವಾಸ್ಥ್ಯಸ್ಥ ಸ್ವಾಸ್ಥ್ಯ ರಕ್ಷಣಂ. ಅದಕ್ಕೆ ಈ ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ. ಸೊ ಅದ್ರ ಬಗ್ಗೆ ಹೇಳ್ಕೊತ ಕೂತ್ರೆ ತುಂಬ ಟೈಮ್ ತಗೊಳುತ್ತೆ. ಸೊ ನೆಕ್ಸ್ಟ್ ಇವಾಗ ಸಪೋಸ್ ಈಗ ನಾವು ಯಾರಾದರೂ ಅದನ್ನ ಟ್ರೀಟ್ಮೆಂಟ್ ಬರ್ಬೇಕಂದ್ರೆ ನಾವು ನಿಮ್ಮ ಕ್ಲಿನಿಕ್ಗೆ ಬರ್ಬೋದು. ನಾನು ನಂದು ಕ್ಲಿನಿಕ್ಕು ಸಂಜೀವಿನಿ ಕ್ಲಿನಿಕ್ ಲಗ್ಗೇರಿಯಲ್ಲಿದೆ. ಪ್ಲಸ್ ನಾನು ವರ್ಕ್ ಮಾಡೋ ಕಾಲೇಜು ಪ್ಲಸ್ ಹಾಸ್ಪಿಟಲ್ ಹಿಲ್ ಸೈಡ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಕನಕಪುರ ರೋಡಲ್ಲಿದೆ. ಪ್ಲಸ್ ಪುಷ್ಪಮ್ ಆಯುರ್ವೇದ ಅಂತ ಇದೆ JP ನಗರಲ್ಲಿ. ಸೊ ಅಲ್ಲಿ ನಾನು ಕನ್ಸಲ್ಟ್ ಆಗಿ ಹೋಗ್ತೀನಿ. ಈ 3ರಲ್ಲಿ ಎಲ್ಲಾದರೂ ನಾನು ಸಿಗುತ್ತೀನಿ ಆನ್ ಕಾಲ್. ಓಕೆ, ಅದೆಲ್ಲ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಡಯಾಬಿಟಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀರ ಆಯುರ್ವೇದಿಕಲ್ಲಿ? ಡಯಾಬಿಟೀಸು ಅಂತ ನ್ಯೂಲಿ ಡಿಟೆಕ್ಟೆಡ್ ಡಯಾಬಿಟಿಸ್ ಆಗಲಿ, ಇಲ್ಲ ಕ್ರಾನಿಕ್ ಡಯಾಬಿಟೀಸ್ ಆಗಲಿ ಆಲ್ರೆಡಿ ಇರುತ್ತೆ, ತುಂಬ ಇಯರ್ಸಿಂದ ಅವ್ರು ಮೆಡಿಸನ್ ತೊಗೊತಿರ್ತಾರೆ. ದ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂದರೆ ನಾವು ಅವರಿಗೆ ಪಂಚಕರ್ಮ, ಸೊ ಡಿಟಾಕ್ಸಿಫಿಕೇಶನ್ ಮಾಡ್ತೀವಿ ಫಸ್ಟ್. ನೆಕ್ಸ್ಟ್ ನಾವೇನು ಮಾಡ್ತೀವಿ, ಆಯುರ್ವೇದಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡ್ತೀವಿ. ಅದಾದಾಗ ಏನಾಗುತ್ತೆ, ಈ ಹಳೇ ಬಾಡಿಯಲ್ಲಿ ಏನು ಕಲ್ಮಶಗಳಿರ್ತಾವೆ ಅವೆಲ್ಲ ಹೊರಗಡೆ ಹೋಗ್ತವೆ. ಅದೆಲ್ಲ ಹೋದ್ಮೇಲೆ ನಾವು ಹೊಸ ಮೆಡಿಸಿನ್, ಆಯುರ್ವೇದಿಕ್ ಮೆಡಿಸಿನ್ಸ್ ಕೊಟ್ಟಾಗ ಏನಾಗುತ್ತೆ, ಇಟ್ ವಿಲ್ ಗಿವ್ ಎ ಗುಡ್ ರಿಸಲ್ಟ್. ಸೊ ಹಾಗೆ ಕೊಟ್ಟರೆ ಏನಾಗುತ್ತೆ, ಇಟ್ ವಿಲ್ ಟೇಕ್ ಅ ಟೈಮ್. ಬಟ್ ಆಫ್ಟರ್ ಪಂಚಕರ್ಮ ಕೊಟ್ಟರೆ it will give a good result. Diabetes patient especially. So we'll have a good medicines in diabetes. So right now I am having one product. ಅದನ್ನು ಡಯಾಬಿಟಿಸ್ ಮೇಲೆ ಕೊಡ್ತಾ ಇದ್ವಿ, ರಿಸಲ್ಟು ಚೆನ್ನಾಗಿದೆ. ಓಕೆ, ಅದೆಲ್ಲ ನಾನು ಸ್ಕ್ರೀನಲ್ಲಿ ಶೇರ್ ಮಾಡ್ತೀನಿ. ಓಕೆ ಅಣ್ಣ, ನನಗೆ ಒಂದು ಸೆನ್ಸಿಟಿವ್ ಕ್ವಶನ್ ಇದೆ, ಕೇಳಬೇಕಾ ಕೇಳಬಾರ್ದ ಗೊತ್ತಿಲ್ಲ, ಆದರೂ ನಾನು ವೀಕ್ಷಕರ ಪರವಾಗಿ ಕೇಳ್ತೀನಿ.
ಇವಾಗ ಹೆಂಗಿದೆ ಅಂದರೆ ಜ್ಯೋತಿಷಿಗಳಿಗೆ ಮತ್ತು ಡಾಕ್ಟ್ರುಗಳಿಗೆ ಜನರ ಭಯನೇ ಒಂದು ಬಂಡವಾಳ ಅಂತ ಮಾಡ್ಕೊಂಬಿಟ್ಟಿದ್ದಾರೆ. ಇದ್ರ ಬಗ್ಗೆ ನಿನ್ನ ಅನಿಸಿಕೆ ಏನು ಅನ್ಸುತ್ತೆ? ಅದು ಒಂದು ರೀತಿ ಸರಿನೇ ಅನಿಸುತ್ತೆ. ಈ ಎಲ್ಲ ಡಾಕ್ಟ್ರು ಹಂಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಸೆಟ್ ಆಫ್ ಡಾಕ್ಟರ್ಸ್ ಇರ್ತಾರೆ, ಅದನ್ನು ಈ ಮೆಡಿಕಲ್ ಫೀಲ್ಡ್ನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಕ್ಸ್ಪೆಷಲಿ ಅನ್ನೆಸರಿ ಸರ್ಜರೀಸು, ಓಕೆ, ಆಮೇಲೆ ಈ ಕ್ಯಾನ್ಸರ್ ಪೇಷಂಟ್ ಟ್ರೀಟ್ಮೆಂಟ್ಗಳು. ಸೊ ಇದೇನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ಒಂದು ಕ್ಯಾನ್ಸರ್ ಪೇಷಂಟ್ ಅಂತ ಡಿಟೆಕ್ಟ್ ಆಗುತ್ತೆ. ಸೊ ಡಿಟೆಕ್ಟ್ ಆದಮೇಲೆ ಅಲ್ಲಿ ಸರ್ಜರಿ ಬೇಕಾಗಿರಲ್ಲ. ಓಕೆ. ಸೊ ಓನ್ಲಿ ಥಿಂಗ್ ಈಸ್ ಬಿಕಾಸ್ ನೀವು ಸರ್ಜರಿ ಮಾಡಿದ್ರು ಆ ಪೇಷಂಟ್ ಉಳಿಯಲ್ಲ. ಸೊ ಆ ಸ್ಟೇಜಲ್ಲಿ ಹೋಗಿರ್ತಾನೆ. ಓಕೆ. ಸೊ ಅನ್ನೆಸರಿ ಅವನ ಮೇಲೆ ಪ್ರಯೋಗ ಮಾಡೋ ಬದಲು ಅವ್ನ ಟೈಮ್ ಬೀಯಿಂಗ್ ಅವ್ನು ಉಳಿಯೋವರೆಗೂ ಚೆನ್ನಾಗಿರ್ಬೇಕು, ಅವ್ನು ಬದುಕಿಷ್ಟು ದಿನ ಚೆನ್ನಾಗಿರಬೇಕು. ಆ ಥರ ಏನಾದರೂ ಟ್ರೀಟ್ಮೆಂಟ್ ಕೊಡ್ಬೋದು. ಈ ಥರ ಕೇಸಸ್ ಬಂದಾಗ ನಾವೇನು ಮಾಡಬೇಕು, ಯಾವಾಗಲೂ ಸೆಕೆಂಡ್ ಒಪಿನಿಯನ್ ಹೋಗ್ಬೇಕು. ಯಾಕಂದರೆ ಪೇಷಂಟ್ ನನ್ನ ಹತ್ರ ಬಂದಿದೆ, ನಾನು ಕ್ಯಾನ್ಸರ್ ಅಂತ ಹೇಳಿದ್ದೀನಿ, ನಾನು ಹೇಳಿದ್ದೆ ಟ್ರೀಟ್ಮೆಂಟ್ ಕೊಡಬೇಕು, ದುಡ್ಡು ಎಳಿಬೇಕು ಅಂತ ಆ ಥರ ಅಲ್ಲ. ಸೊ ಏನು ಮಾಡಬೇಕು, ನೋಡಪ್ಪ ನಿನಗೆ ಡಿಟೆಕ್ಟ್ ಆಗಿದೆ, ನೀನು ನಮ್ಗಿನ್ನ ಚೆನ್ನಾಗಿ ಓದೋರು ಇರ್ತಾರೆ, ಹೈಯರ್ ಡಾಕ್ಟರ್ಸ್ ಹತ್ರ ಹೋಗಿ ಒಂದು ಸೆಕೆಂಡ್ ಒಪಿನಿಯನ್ ತೊಗೋ. ಸೊ ಆ ಥರ ಒಪಿನಿಯನ್ ತೊಗೊಂಡಾಗ ಪಾಸಿಬಿಲಿಟಿ ಇರ್ತವೆ. ಓಕೆ. ಅಂದರೆ ಸರ್ಜರಿನ ಅವಾಯ್ಡ್ ಮಾಡೋದು. ಈಗ ಕೆಲವೊಬ್ರು ಏನಾಗುತ್ತೆ, ಬೇಕೇ ಆಗಿರಲ್ಲ ಅಂದ್ರೂ ಸರ್ಜರಿ ಮಾಡ್ತಾರೆ. ಸೊ ಆ ಥರ ಅವಾಯ್ಡ್ ಮಾಡಬೇಕು. ಸೊ ಅದಕ್ಕೆ ಸೆಕೆಂಡ್ ಒಪಿನಿಯನ್ ಈಸ್ ನೆಸಸರಿ. ಓಕೆ. ನೀವು ಸೆಕೆಂಡ್ ಒಪಿನಿಯನ್ ಅಂದಮೇಲೆ ನನಗೊಂದು ಇನ್ಸಿಡೆಂಟ್ ನೆನಪಿದೆ. ನನಗೆ ಏನು ಬೈಕ್ ಓಡಿಸ್ತಾ ಇದ್ದೆ ನಾನು ಆಫೀಸಿಂದ ಹೋಗಿ ಬರಬೇಕಾದಾಗ. ಆವಾಗ ನನಗೆ ಇಲ್ಲಿ ಟೆಂಡನ್ ಅಂತ ಒಂದು ಪ್ರಾಬ್ಲಮ್ ಆಗಿತ್ತು. ಅಂದರೆ ಕೈ ಫುಲ್ ನೋವಾಗ್ತಾಯಿತ್ತು. ಹಿಂಗೆ ಹಿಡಿದ್ರೆ ಟಕ್ ಅಂತ ಸೌಂಡ್ ಬರ್ತಾಯಿತ್ತು. ಆವಾಗ ನಾನು ಮಹಾಲಕ್ಷ್ಮಿ ಲೇಔಟ್ ಹತ್ರ ಒಂದು ಆರ್ಥೋಪೆಡಿಷಿಯನ್ ಹತ್ರ ಡಾಕ್ಟರ್ ಹತ್ರ ಹೋಗಿದ್ದೆ. ಆವಾಗ ಅಲ್ಲಿ ಹೋದಾಗ ಅವರು ನೋಡಿದರು, ಚೆಕ್ ಮಾಡಿದರು, ಇದು ಟೆಂಡನ್ ಆಗಿದೆ, ಇದಕ್ಕೆಲ್ಲ ಆಪ್ರೇಷನ್ ಮಾಡಬೇಕಂತ ಹೇಳಿದ್ರು. ಏನಂದರೆ ಇಲ್ಲೊಂದು ನರ್ವ್ ಇರುತ್ತೆ, ಅದ್ರ ಕಟ್ ಮಾಡ್ತಾರೆ, ಅದರಿಂದ ಸ್ವಲ್ಪ ಎಷ್ಟೋ ದಿನ ಪ್ರಾಬ್ಲಮ್ ಎಲ್ಲ ಆಗುತ್ತೆ ಅಂತ ಹೇಳಿದ್ರು. ಬಟ್ ನಿಂದು ಸಿಚುವೇಶನ್ ನೋಡಿದರೆ ಏನು ಆಗಿಲ್ಲ, ಬಟ್ ಆದರೂ ಹೋಗಿ ಒಂದು MRI ಸ್ಕ್ಯಾನ್ ಮಾಡಿಸ್ಕೊಂಬಾ ಅಂತಂದರು. ನಾನು ಅದರಿಂದ ಸರ್ ಏನು ಆಗಿಲ್ಲ ಅಂತ ಹೇಳ್ತೀರಾ, ಟ್ಯಾಬ್ಲೆಟ್ಸಲ್ಲಿ ಕಡಿಮೆ ಮಾಡಬೇಕಂತಲೂ ಹೇಳಿದ್ರಿ ನೀವು, ಮತ್ತು MRI ಸ್ಕ್ಯಾನ್ ಯಾಕೆ ಬೇಕು ಅಂತ ಕೇಳಿದೆ. ಇಲ್ಲ ಎಕ್ಸಾಕ್ಟಾಗಿ ಗೊತ್ತಾಗ್ಬಿಡುತ್ತೆ ನನಗೆ ಇಶ್ಯೂ, ಅದಕ್ಕೆ ಹೋಗ್ಬಿಟ್ಟು ಮಾಡಿಸ್ಕೊಂಬಾ, ಬೇರೆ ಕಡೆ ಹೋದರೆ 8-10 ಸಾವಿರ ರೂಪಾಯಿ ತೊಗೊತಾರೆ, ನಾವೊಂದು ಕಡೆ ರೆಫರ್ ಮಾಡ್ತೀನಿ, ಅಲ್ಲಿ ಹೋಗ್ಬಿಟ್ಟು 6,000 ರೂಪಾಯಿಗೆ ಮಾಡ್ತಾರೆ, ಹೋಗ್ಬಾ ಅಂತಂದರು. ಅವಾಗ ನಾನೇನು ಮಾಡಿದೆ, ಇಮಿಡಿಯೇಟ್ ಇದೇನಪ್ಪ ಇದು ಏನು ಆಗಿಲ್ಲ ಅಂತ ಹೇಳ್ತಾರೆ, ಮತ್ತು MRI ಸ್ಕ್ಯಾನ್ ಅಂದರೆ ಒಂಥರ ಭಯ ನಮಗೆ. ಇಮಿಡಿಯೇಟ್ ನಾನು ನಿಮಗೆ ಫೋನ್ ಮಾಡಿದ್ದು, ಅಣ್ಣ ಈ ಥರ ಡಾಕ್ಟ್ರುಗಳು ಏನೋ ಹಿಂಗೆ ಟೆಂಡನ್ ಆಗಿದೆ ಅಂತ ಹೇಳ್ತಿದ್ದಾರೆ, MRI ಸ್ಕ್ಯಾನ್ ಮಾಡಂತಿದ್ದಾರೆ ಅಂತ ಹೇಳಿದ್ರು. ನಾನು ನಿಮ್ಗೆ ಹೇಳಿದೆ. ಅವಾಗ ನೀನು ಹಂಗೆ ಫೋನಲ್ಲಿ ಮಾತಾಡ್ಕೊಂಡು ಆಚೆ ಬಾ ಅಂತಂದರೆ ನನಗೆ ಹಂಗೆ ಆಚೆ ಬಂದೆ. ಏನಿಲ್ಲ, ನಾಳೆ ನೀನು ನನ್ನ ಮಲ್ಲೇಶ್ವರಮಲ್ಲಿ ಒಬ್ಬರು ಡಾಕ್ಟ್ರ್ ಇದ್ದಾರೆ, ಅವ್ರ ಹೆಸರು ನೆನಪಿಲ್ಲ ನನಗೆ, ಅಲ್ಲಿ ಹೋಗು, ಆಮೇಲೆ ಮಾತಾಡೋಣ ಅಂತ ಹೇಳಿ ಅಷ್ಟೇ ಕಟ್ ಮಾಡಿದ್ರಿ ನನಗೆ. ನೆಕ್ಸ್ಟ್ ನೀವು ರೆಫರ್ ಮಾಡಿದ್ರಿ ನನಗೆ ಮಲ್ಲೇಶ್ವರಮಲ್ಲಿ, ಅವ್ರ ಹೆಸರು ಏನೋ ಡಾಕ್ಟರ್ ವೆಂಕಟೇಶ್. ವೆಂಕಟೇಶ್ ಅಂತ. ಅವ್ರ ಹತ್ರ ನಾನು ಹೋದೆ. ಅಲ್ಲಿ ಹೋಗಿ ಈ ಥರ ತೋರಿಸ್ದೆ, ಸರ್ ನನಗೆ ಈ ಥರ ಎಲ್ಲ ಏನೋ ಪ್ರಾಬ್ಲಮ್ ಆಗಿದೆ ಹಂಗೆ ಎಲ್ಲ ಚೆಕ್ ಮಾಡಿದ್ರು. ಚೆಕ್ ಮಾಡಿ ಒಂದು ಪೇಪರ್ ತೊಗೊಂಡು ಮೆಡಿಸಿನ್ಸ್ ಬರಿತಾ ಇದ್ದಾರೆ. ಆ ಲೀಸ್ಟ್ಗಳು ನೋಡಿದ್ರೆ ನನಗೆ ಹೆದರ್ಕಾಗ್ಬಿಡ್ತು, ಏನಪ್ಪ ಇಷ್ಟೊಂದು ಬರಿತಾ ಇದ್ದಾರೆ ಮೆಡಿಸಿನ್ ಅಂತ. ಆಮೇಲೆ ಏನು ಮಾಡಿದ್ರು ಅವರು, ಒಂದು ಇದರಲ್ಲಿ ಬರೆದಿರೋ ಮೆಡಿಸಿನ್ ಯಾವುದು ತೊಗೋಬೇಡ, ಮನೆಗೆ ಹೋಗು, ಬಿಸಿನೀರು ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯಿಸ್ಬಿಟ್ಟು 2 ಕೈನ ಇಟ್ಟು ಹಿಂಗೆ ಲೆಫ್ಟು ರೈಟು ಲೆಫ್ಟು ರೊಟೇಟ್ ಮಾಡ್ತಾ ಇರು. ಒಂದು 3-4 ದಿನ ಆದಮೇಲೆ ಕಮ್ಮಿ ಆಗಿಲ್ಲ ಅಂದರೆ ಮಾತ್ರೆ ತಗೋ ಅಂತ ಹೇಳಿದ್ರು. ಅವಾಗ ನಾನು ಮನೆಗೆ ಹೋಗಿ ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯಿಸ್ಕೊಂಡು, ಅದು ಪ್ರಾಣೇಶ್ ಸರ್ ತೋರಿಸ್ತಾರೆ ನೋಡಿ ವೈಟ್ ರೈಸ್ ಮಾಡೋದು ಹೇಗೆ ಅಂದ್ಕೊಂಡು, ಲೆಫ್ಟ್ ಟು ಲೆಫ್ಟ್ ಅಂತ, ನಾನು ಅದೇ ಥರ ಕೈ ಇಟ್ಟು ಲೆಫ್ಟ್ ಟು ಲೆಫ್ಟ್ ಇದೇ ಥರ ರೊಟೇಟ್ ಮಾಡ್ಕೊಂಡು ಬಂದೆ. ಎಲ್ಲ ಥರ ಮೂಮೆಂಟ್ಸ್ ಹೇಳ್ಕೊಟ್ರು. 3 days ಕಂಪ್ಲೀಟ್ ಹೊಟ್ಟೋಗಿದೆ, ಟ್ಯಾಬ್ಲೆಟು ತೊಗೊಂಡಿಲ್ಲ. ಅವತ್ತೇ ನನಗೆ ಅನಿಸ್ತು ಸೆಕೆಂಡ್ ಒಪಿನಿಯನ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಅದಾದಮೇಲೆ ನಾನು ತುಂಬ ವಿಷಯಕ್ಕೆ ನಾನು ನಿಮ್ಮ ಹತ್ರ ಸೆಕೆಂಡ್ ಒಪಿನಿಯನ್ ತೊಗೊಂಡಿದ್ದೀನಿ. ಈ ಚಾನಲ್ ಮೂಲಕ ತುಂಬ ಥ್ಯಾಂಕ್ ಯು ಅಣ್ಣ. ಇವತ್ತು ಉತ್ತರ ಕರ್ನಾಟಕದವರು ಅಥವಾ ಯಾವುದೋ ಒಂದು ಮೂಲೆಯಲ್ಲಿರೋ ಒಬ್ಬ ವ್ಯಕ್ತಿ ನಿಮ್ಮ ಚಾನಲ್ನ ನೋಡ್ತಾ ಇರ್ತಾನೆ. ಎಷ್ಟೋ ಜನ ಅವರು ಹೋಪ್ಸ್ನೇ ಕಳ್ಕೊಂಡಿರ್ತಾರೆ ಅವ್ರ ಜೀವನದಲ್ಲಿ ಏನನ್ನ ಮಾಡಬೇಕಂತ. ಅಂಥವ್ರಿಗೆ ನಿಮ್ಮ ಕಡೆಯಿಂದ ಏನು ಸಜೆಷನ್ ಕೊಡ್ತೀರ? ಈಗ ಏನಾಗುತ್ತೆ ಅಂದರೆ, ಒಬ್ಬ ಮನುಷ್ಯ ಒಂದು ಮುಗಿದ ಮೇಲೆ ಅವನು ಏನಾದರೂ ಸಾಧನೆ ಮಾಡ್ಬೇಕಂತ ಬೆಂಗಳೂರಿಗೆ ಬರ್ತಾನೋ, ಮತ್ತೆ ಇನ್ನೆಲ್ಲಿಗೆ ಹೋಗ್ತಾನೋ, ಪುಣೆಗೆ ಹೋಗ್ತಾನೋ, ಬಾಂಬೆಗೆ ಹೋಗ್ತಾನೋ, ಎಲ್ಲೋ ಹೋಗ್ತಾನೆ ಜಾಬ್ ಹುಡ್ಕೊಂಡು. ಅಲ್ಲಿ ಒಂದು ಶಾರ್ಟ್ ಆಫ್ ಟೈಮ್, ಒಂದು 6 ತಿಂಗಳೋ ವರ್ಷನೋ ಕೆಲಸ ಮಾಡಿ, ಇಲ್ಲಿ ಇರೋಕ್ಕಾಗಲ್ಲ, ನಾನು ಏನು ಮಾಡೋಕ್ಕಾಗಲ್ಲ, ನಾನು ಊರಿಗೆ ವಾಪಸ್ ಹೋಗ್ಬಿಡ್ತೀನಿ ಅಂದರೆ ಆಗಲ್ಲ. ಸೊ ನಿಮಗೆ ಹೋಪ್ಸ್ ಕಳ್ಕೊಬೇಡಿ ಜೀವನದಲ್ಲಿ. ಹೋಪ್ಸ್ ಇದ್ದರೆ ನಿಮಗೆ ಎಲ್ಲ ಸಾಧನೆ ಮಾಡೋಕ್ಕಾಗಬೇಕು. ಯಾಕಂದರೆ ನಾಟ್ ಓನ್ಲಿ ಡಾಕ್ಟರ್ ಪ್ರೊಫೆಷನ್, ಎಲ್ಲ ಪ್ರೊಫೆಷನಲ್ಲಿ ನಿಮಗೆ ಟೈಮ್ ಬೇಕು. ನಾನು ಹೋದ ತಕ್ಷಣವೇ ಶ್ರೀಮಂತ ಆಗ್ತೀನಿ ಅಂದರೆ ಆಗೋಕ್ಕಾಗಲ್ಲ. ಆಮೇಲೆ ಶ್ರೀಮಂತ ಆಗ್ತೀನಿ ಅಂತ ದುಡ್ಡಿನಿಂದ ಹೋಗೋದು ಬೇಡ. ಸೊ ಒಂದು ಡಿಸಿಪ್ಲಿನರಿ ಲೈಫ್, ಒಂದು ಸ್ಯಾಟಿಸ್ಫ್ಯಾಕ್ಟರಿ ಲೈಫ್ನ
ಒಂದು ಮಾಡ್ಕೋಬೇಕಷ್ಟೇ. ನೀವು ಎಲ್ಲೇ ಹೋಗಿ, ಬೆಂಗಳೂರಿಗೆ ಹೋಗ್ತಿರೋ, ಬಾಂಬೆಗೆ ಹೋಗ್ತಿರೋ, ಎಲ್ಲರಾದ್ರೂ ಹೋಗಿ. ಸೊ ಒಂದು ಸ್ಯಾಟಿಸ್ಫ್ಯಾಕ್ಟರಿ ಲೈಫ್ ಇರಬೇಕು, ಡಿಸಿಪ್ಲಿನಲ್ಲಿ ಲೈಫ್ ಇರಬೇಕು. 4 ಜನ ನಿಮ್ಮನ್ನು ನೋಡಿ ಮಾತಾಡ್ಕೋಬಾರ್ದು ಅಂತ ಲೈಫ್ ಇದು ಮಾಡ್ಕೊಳ್ಳಿ. ಹೋಪ್ಸ್ ಕಳ್ಕೊಬೇಡಿ ಅಷ್ಟೇ. ಸೂಪರ್ ಅಣ್ಣ. ಓಕೆ, ಇಲ್ಲಿ ನನಗೋಸ್ಕರ ಟೈಮ್ ಕೊಟ್ಟು ಈ ಚಾನಲ್ನಾಗೆ ಬಂದಿರೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತು ಈ ಚಾನಲ್ನ ನಾನು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ನಾನು ಉತ್ತರ ಕರ್ನಾಟಕ ಸ್ಟೋರೀಸ್ನ ಅಚೀವರ್ಸ್ನ ನಾನು ಮಾಡಬೇಕಂತ ನಾನು ಚಾನಲ್ನ ನಿಮ್ಗೆ ಅಪ್ರೋಚ್ ಮಾಡಿದ್ದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನಿಸುತ್ತೆ? ನೀವು ನಾರ್ತ್ ಕರ್ನಾಟಕ ಸ್ಟೋರೀಸ್ ಮಾಡ್ತೀನಿ ಅಂತ ಹೇಳಿದಾಗ ಇವನು ಯಾಕೆ ಕೆಲಸ ಒಗ್ಸಿ ಬಿಟ್ಬಿಟ್ಟು ಈ ಕೆಲಸ ಮಾಡ್ತಾನೆ ಅನಿಸಿತ್ತು. ಬಟ್ ಎಲ್ಲೋ ಈ ನಮ್ಮ ನಾರ್ತ್ ಕರ್ನಾಟಕದಲ್ಲಿರೋ ಮೂಲೆಯಲ್ಲಿರೋ ಜನಗಳಿಗೂ ಒಂದು ಇನ್ಸ್ಪಿರೇಷನ್ ಆಗಲಿ, ಅಲ್ಲಿಂದ ಬಂದು ಇಲ್ಲಿ ಒಂದು ಸಾಧನೆ ಮಾಡಿದವರಿಗೆ ಒಂದು ಪ್ರೋತ್ಸಾಹ ಸಿಗಲಿ ಅಂಥೇಳಿ ನೀನು ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ನಾನು ಅದಕ್ಕೂ ಬಂದೆ. ಸೊ ಇದು ಸಾಧನೆ ಮಾಡಿದವರಿಗೆ ಒಂದು ವೇದಿಕೆ ಅನಿಸುತ್ತೆ. ಸೊ ಅವ್ರು ಮಾಡಿರೋ ಸಾಧನೆ ಇನ್ನೊಬ್ಬರಿಗೆ ಇನ್ಸ್ಪಿರೇಷನ್ ಆಗಲಿ. ಸೊ ಈ ಚಾನಲ್ ಮುಖಾಂತರ ಅವರಿಗೂ ಕೂಡ ಇನ್ಸ್ಪಿರೇಷನ್ ಆಗಲಿ ಅಂತ. ಸ್ನೇಹಿತರೆ, ನಂದು ಇನ್ಸ್ಟಾಗ್ರಾಮಲ್ಲಿ ನಾರ್ತ್ ಕರ್ನಾಟಕ ಸ್ಟೋರೀಸ್ ಅಂತ ಚಾನಲ್ ಇದೆ. ಸೇಮ್ ಯೂಟ್ಯೂಬಲ್ಲಿನೂ ನಾರ್ತ್ ಕರ್ನಾಟಕ ಸ್ಟೋರೀಸ್ ಅಂತಿದೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿ. ತುಂಬ ಒಳ್ಳೆ ಸಾಧಕರ ವಿಚಾರಗಳನ್ನು ನಾನು ಈ ಚಾನಲ್ ಮೂಲಕ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಲೊಕೇಶನ್ ಪಾರ್ಟ್ನರ್ ಸ್ಕ್ರೀನ್ ಪ್ಲೇ ಸ್ಟುಡಿಯೋಸ್. ಕ್ಯಾಮ್ರಾ ರೆಂಟಲ್ಲು, ಸ್ಟುಡಿಯೋ ರೆಂಟಲ್ ಅಥವಾ ಯಾವುದೇ ಸಮಾರಂಭಕ್ಕೆ ಅರವಿಂದ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ. ಈ ಪಾಡ್ಕಾಸ್ಟ್ ನಿಮ್ಗೆ ಇಷ್ಟ ಆದರೆ ಲೈಕು, ಸಬ್ಸ್ಕ್ರೈಬು, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.